ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅಂದು ಬೆಳಿಗ್ಗೆಯಿಂದ ಆನಂದ ವೃದ್ಧಾಶ್ರಮದಲ್ಲಿ ಎಂದಿಗಿಂತಲೂ ಸ್ವಲ್ಪ ಹೆಚ್ಚಾಗಿಯೇ ಗದ್ದಲದಿಂದ ಕೂಡಿತ್ತು. ವಾತಾವರಣದಲ್ಲಿ ಒಂದು ರೀತಿಯ ದುಃಖ ಆವರಿಸಿಕೊಂಡಿತ್ತು. ಯಾಕೆಂದರೆ ವೃದ್ಧಾಶ್ರಮದಲ್ಲಿ ಇರುವಂತಹ ಒಬ್ಬ ವಯಸ್ಸಾದ ವ್ಯಕ್ತಿ ರಾತ್ರಿ ನಿಧನರಾಗಿದ್ದರು. ಅವರ ಹೆಸರು ವಿನೋದ್ ಅವರು ಹಲವಾರು ವರ್ಷಗಳಿಂದ ಇದೇ ವೃದ್ಧಾಶ್ರಮದಲ್ಲಿ ಜೀವನ ನಡೆಸುತ್ತಿದ್ದರು. ಅವರ ಪರಿವಾರ ಎಂದು ಆತನಿಗೆ ಕೇವಲ 3 ಜನ ಹೆಣ್ಣು ಮಕ್ಕಳು ಮಾತ್ರ ಇದ್ದರು. ಪ್ರೀತಿ, ಸಿಂಧು ಮತ್ತು ರೇಖಾ ಮೂವರು ವಿದ್ಯಾವಂತರಾಗಿದ್ದರು. ಒಳ್ಳೆಯ ಕೆಲಸದಲ್ಲೂ ಸಹ ಇದ್ದರು. ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದರು. ತಮ್ಮ ಪರಿವಾರದಲ್ಲಿ ತುಂಬ ಸಂತೋಷವಾಗಿದ್ದರು. ಆದರೆ ತಂದೆಗೆ ವಯಸ್ಸಾದಂತೆ ಮಕ್ಕಳ ಅವಶ್ಯಕತೆ ಬಿದ್ದಾಗ ಆ 3 ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದರ ಬದಲು ಒಂದು ವೃದ್ಧಾಶ್ರಮದಲ್ಲಿ ಸೇರಿಸಿಬಿಟ್ಟಿದ್ದರು. ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ವಿನೋದ್ ಅವರಿಗೆ ಹೃದಯದಲ್ಲಿ ತುಂಬ ಹೆಚ್ಚಾದ ನೋವು ಕಾಣಿಸಿಕೊಂಡಿತ್ತು. ನೋಡುತ್ತಿದ್ದಂತೆ ಕೆಲವೇ ಕ್ಷಣಗಳಲ್ಲಿ ಅವರ ಆರೋಗ್ಯ ತುಂಬ ಹದಗೆಡಲು ಶುರುವಾಯಿತು. ಆಶ್ರಮದ ಸಿಬ್ಬಂದಿಗಳು ಡಾಕ್ಟರ್ ಅನ್ನು ಸಹ ಕರೆಸಿದರು. ಆದರೆ ಡಾಕ್ಟರ್ ಬರುವುದಕ್ಕಿಂತ ಮೊದಲೇ ವಿನೋದ್ ಅವರು ಈ ಲೋಕವನ್ನು ಬಿಟ್ಟು ಬಿಟ್ಟಿದ್ದರು. ಬೆಳಿಗ್ಗೆ ಮ್ಯಾನೇಜರ್ ಮೊದಲು ವಿನೋದ್ ಅವರ ಕುಟುಂಬಕ್ಕೆ ಫೋನ್ ಮಾಡಿ ಅವರಿಗೆ ವಿಷಯವನ್ನು ತಿಳಿಸಲು ಪ್ರಯತ್ನ ಪಡ್ತಾರೆ. ಮ್ಯಾನೇಜರ್ ಮೊದಲ ಮಗಳು ಪ್ರೀತಿಗೆ ಎಷ್ಟೋ ಬಾರಿ ಫೋನ್ ಮಾಡ್ತಾನೆ ಇರ್ತಾರೆ. ಎಷ್ಟೋ ಸಮಯ ಪ್ರಯತ್ನ ಪಟ್ಟರೂ ಪ್ರೀತಿ ಮಾತ್ರ ಫೋನನ್ನು ಅಟೆಂಡ್ ಮಾಡಲಿಲ್ಲ. ತುಂಬ ಬಾರಿ ಫೋನ್ ಮಾಡಿದ ನಂತರ ಕೊನೆಗೆ ಫೋನ್ ಅಟೆಂಡ್ ಮಾಡಿದ ಪ್ರೀತಿ ತುಂಬ ಕಿರಿಕಿರಿಯಾಗಿ ಬೇಸರವಾಗಿ ಮಾತನಾಡ್ತಾ ಇದ್ಲು. ಇಷ್ಟಕ್ಕೂ ನೀವು ಯಾಕೆ ಇಷ್ಟೊಂದು ಸಾರಿ ಫೋನ್ ಮಾಡ್ತಾ ಇದ್ದೀರಾ? ಒಂದು ಸಾರಿ ಫೋನನ್ನು ಅಟೆಂಡ್ ಮಾಡದಿದ್ರೆ ನಿಮಗೆ ಅರ್ಥವಾಗಬೇಕಲ್ವಾ? ಎದುರುಗಡೆ ಇರುವ ವ್ಯಕ್ತಿಗಳು ತುಂಬ ವ್ಯಸ್ತವಾಗಿ ಇದ್ದಾರೆ ಎಂದು ಮ್ಯಾನೇಜರ್ ರಾಕೇಶ್ ಅವರು ತುಂಬ ದುಃಖದಿಂದ ಹೇಳ್ತಾರೆ. ಪ್ರೀತಿ ಮೇಡಮ್, ರಾತ್ರಿ ನಿಮ್ಮ ತಂದೆಯವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಪ್ರೀತಿ ಸ್ವಲ್ಪ ಸಮಯ ಸುಮ್ಮನಿದ್ಲು. ನಂತರ ಏನು, ಅಪ್ಪ ಜೀವಂತವಾಗಿಲ್ವಾ? ಅವರು ಹೊರಟು ಹೋದ್ರ? ಅವಳ ಧ್ವನಿಯಲ್ಲಿ ದುಃಖಕ್ಕಿಂತಲೂ ಎಷ್ಟೊಂದು ಆಶ್ಚರ್ಯ ಕಾಣಿಸ್ತಾ ಇತ್ತು. ಅವಳು ತಕ್ಷಣ ಹೇಳಿದ್ಲು, ನೋಡಿ ಅಂಕಲ್, ಅಪ್ಪ ಹೋಗಿದ್ದಕ್ಕೆ ನಮಗೆ ತುಂಬ ದುಃಖವಾಗ್ತಾ ಇದೆ. ಆದರೆ ನಾನು ಈ ಸಮಯದಲ್ಲಿ ವಿದೇಶಕ್ಕೆ ಸುತ್ತಾಡಲು ಬಂದಿದ್ದೇನೆ. ಅಷ್ಟೊಂದು ದೂರ ಸಡನ್ ಆಗಿ ಬರಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ನೀವು ಸಿಂಧು ಅಥವಾ ರೇಖಾಗೆ ಫೋನ್ ಮಾಡಿ ಎಂದು ಹೇಳಿ ಅವಳು ಫೋನನ್ನು ಕಟ್ ಮಾಡಿಬಿಟ್ಟಿದ್ದಳು. ರಾಕೇಶ್ ಅವರು ಸ್ವಲ್ಪ ಸಮಯ ಫೋನನ್ನೇ ನೋಡ್ತಾ ಇದ್ರು. ಅವರಿಗೆ ವಿಶ್ವಾಸನೇ ಬರಲಿಲ್ಲ. ಯಾರಾದರೂ ಮಗಳು ತಮ್ಮ ತಂದೆಯ ಸಾವಿನ ಸುದ್ದಿಯನ್ನು ಕೇಳಿ ಕೂಡ ಇಷ್ಟೊಂದು ಆರಾಮವಾಗಿ ಈ ರೀತಿ ಹೇಳಲು ಸಾಧ್ಯವೇ? ನಾನು ನಮ್ಮ ಎಂಜಾಯ್ಮೆಂಟನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದು ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ ಈಗ ಸಿಂಧುಗೆ ಫೋನ್ ಮಾಡ್ತಾರೆ. ಸಿಂಧು ಫೋನ್ ಅಟೆಂಡ್ ಮಾಡಿದ ತಕ್ಷಣ ರಾಕೇಶ್ ಅವರು ವಿನೋದ್ ಅವರ ಸಾವಿನ ಸುದ್ದಿಯನ್ನು ಆಕೆಗೂ ತಿಳಿಸುತ್ತಾರೆ. ಸಿಂಧು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ಲು, ಅಂಕಲ್, ನಾನು ಈ ಸಮಯದಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೇನೆ. ಮುಂದಿನ 1 ವಾರದ ತನಕ ನನಗೆ ರಜೆ ಸಿಗಲು ತುಂಬ ಕಷ್ಟ. ಆದ್ದರಿಂದ ನನ್ನಿಂದ ಬರಲು ಸಾಧ್ಯವಿಲ್ಲ. ನೀವು ರೇಖಾಗೆ ಫೋನ್ ಮಾಡಿ ಮತ್ತು ಅಂತ್ಯಕ್ರಿಯೆಗಳಿಗೆ ಏನಾದರೂ ದುಡ್ಡಿನ ಅವಶ್ಯಕತೆ ಬಿದ್ದರೆ ನನಗೆ ವಿಷಯ ಹೇಳಿ ಎಂದು ಹೇಳಿ ಫೋನನ್ನು ಕಟ್ ಮಾಡಿಬಿಟ್ಟಿದ್ಲು. ರಾಕೇಶ್ ಅವರ ಮನಸ್ಸಿನಲ್ಲಿ ಈಗ ಒಂದೇ ಒಂದು ಪ್ರಶ್ನೆ ಓಡುತ್ತಿತ್ತು. ತಂದೆಯ ಅಂತಿಮ ಸಂಸ್ಕಾರಕ್ಕಿಂತಲೂ ಈ ಹೆಣ್ಣು ಮಕ್ಕಳಿಗೆ ಅವರ ಕೆಲಸಗಳೇ ಮುಖ್ಯವಾಗಿ ಬಿಟ್ವಾ? ಈಗ ಅವರ ಬಳಿ ರೇಖಾಗೆ ಫೋನ್ ಮಾಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ರಾಕೇಶ್ ಅವರು ಸ್ವಲ್ಪ ಸಮಯ ಯೋಚಿಸಿ ನಂತರ ರೇಖಾಗೆ ಫೋನ್ ಮಾಡ್ತಾರೆ. 3-4 ಬಾರಿ ಪ್ರಯತ್ನ ಪಟ್ಟ ನಂತರ ಈಗ ರೇಖಾ ಫೋನನ್ನು ಅಟೆಂಡ್ ಮಾಡಿದ್ದಳು. ರಾಕೇಶ್ ಅವರು ಆಕೆಗೂ ಸಹ ತನ್ನ ತಂದೆಯ ಮರಣದ ಸುದ್ದಿಯನ್ನು ತಿಳಿಸುತ್ತಾರೆ. ಅವರು ಅಂದುಕೊಳ್ತಾ ಇದ್ರು, ಬಹುಶಃ ಇವಳು ಅವರಿಬ್ಬರಿಗಿಂತಲೂ ಭಿನ್ನವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದು ಅವರು ಎಷ್ಟೋ ಆಸೆ ಇಟ್ಕೊಂಡಿದ್ರು. ಆದರೆ ರೇಖಾ ಕೂಡ ಅದೇ ರೀತಿ ಹೇಳಿದ್ದಳು, ನೋಡಿ ಅಂಕಲ್, ನನಗೆ ಈ ಸಮಯದಲ್ಲಿ ರಜೆ ಸಿಗಲು ತುಂಬ ಕಷ್ಟ. ನಾನು ಬರಬೇಕು ಅಂತ ಅಂದುಕೊಂಡ್ರು ನನ್ನಿಂದ ಬರಲು ಸಾಧ್ಯವಿಲ್ಲ. ನೀವು ಒಂದು ಕೆಲಸ ಮಾಡಿ, ನೀವು ಮತ್ತು ವೃದ್ಧಾಶ್ರಮದ ಜನರೆಲ್ಲರೂ ಸೇರಿಕೊಂಡು ನಮ್ಮ ತಂದೆಯ ಅಂತಿಮ ಕ್ರಿಯೆಗಳನ್ನು ಪೂರ್ತಿ ಮಾಡಿಬಿಡಿ. ಇದಕ್ಕಾಗಿ ನಿಮಗೆ 5,000 ರೂಪಾಯಿಗಳನ್ನು ಕಳಿಸಿಕೊಡುತ್ತೇನೆ. 5,000ದಲ್ಲಿ ಎಲ್ಲ ವ್ಯವಸ್ಥೆ ಪೂರ್ತಿಯಾಗಿ ಬಿಡುತ್ತೆ ತಾನೆ ಎಂದು ಹೇಳಿದಾಗ ಅವಳ ಮಾತು ಕೇಳಿ ರಾಕೇಶ್ ಅವರು ಶಾಕ್ ಆಗಿ ಬಿಟ್ಟಿದ್ರು. ಅವರು ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಂಡಿದ್ರು. ಅವರಿಗೆ ಅರ್ಥನೇ ಆಗಲಿಲ್ಲ, ಇಷ್ಟಕ್ಕೂ ಈಗ ನಾನು ಏನು ತಾನೇ ಉತ್ತರ ಕೊಡಬೇಕು ಅಂತ.
ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ ಕೇಳ್ತಾರೆ, ಅಂದ್ರೆ ನೀವು ಕೂಡ ನಿಮ್ಮ ತಂದೆಯ ಅಂತಿಮ ಸಂಸ್ಕಾರಕ್ಕೆ ಬರುವುದಿಲ್ವಾ? ರೇಖಾ ತುಂಬಾ ಶಾಂತವಾಗಿ ಹೇಳ್ತಾಳೆ, ಇಲ್ಲ, ನನ್ನಿಂದ ಬರಲು ಸಾಧ್ಯವಿಲ್ಲ. ನೀವುಗಳೇ ಅಪ್ಪನ ಅಂತಿಮ ಸಂಸ್ಕಾರಗಳನ್ನು ಮಾಡಿ ಮುಗಿಸಿಬಿಡಿ. ನಾನು ನಿಮಗೆ 5,000 ಅಕೌಂಟ್ಗೆ ಹಾಕುತ್ತಿದ್ದೇನೆ ಎಂದು ಹೇಳಿ ಫೋನನ್ನು ಕಟ್ ಮಾಡಿಬಿಟ್ಟಿದ್ದಳು. ಯಾವ ತಂದೆ ತನ್ನ 3 ಹೆಣ್ಣು ಮಕ್ಕಳನ್ನು ಎಷ್ಟೊಂದು ಕಷ್ಟಪಟ್ಟು ಓದಿಸಿ ಬೆಳೆಸಿ ಅವರನ್ನು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವಂತೆ ಮಾಡಿದ್ದರೋ, ಅವರ ಭವಿಷ್ಯಕ್ಕಾಗಿ ಅದೆಷ್ಟೊಂದು ತ್ಯಾಗಗಳನ್ನು ಮಾಡಿದ್ದರೋ, ಈ ದಿನ ಅವರ ಅಂತಿಮ ಸಂಸ್ಕಾರಕ್ಕೆ ಆ 3 ಮಕ್ಕಳ ಬಳಿ ಒಂದೇ 1 ಗಂಟೆಯ ಸಮಯ ಕೂಡ ಇರಲಿಲ್ಲ. ವೃದ್ಧಾಶ್ರಮದ ಸಿಬ್ಬಂದಿಗಳು, ಅಲ್ಲಿ ಇದ್ದಂತಹ ಜನರು ಎಲ್ಲರ ಕಣ್ಣುಗಳಲ್ಲೂ ಸಹ ನೀರು ತುಂಬಿದ್ದವು. ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರು. ವಿನೋದ್ ಅವರು ಎಲ್ಲರ ಜೊತೆ ತುಂಬಾ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಳ್ತಾ ಇದ್ರು. ಅಲ್ಲಿದ್ದವರು ಬೆಳಿಗ್ಗೆ ಕಾಫಿಯನ್ನು ಕುಡಿಯುವ ಸಮಯದಲ್ಲಿ ಅವರು ಮಾತನಾಡುವ ಮಾತುಗಳ ಬಗ್ಗೆ ಚರ್ಚಿಸಿಕೊಳ್ಳುತ್ತಿದ್ದರು. ಇನ್ನು ಕೆಲವರು ಅವರು ಎಷ್ಟೊಂದು ಒಳ್ಳೆಯವರು, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ರು ಎಂದು ಅವರ ಗುಣಗಳ ಬಗ್ಗೆ ಚರ್ಚಿಸಿಕೊಳ್ಳುತ್ತಿದ್ದರು. ಸ್ವಲ್ಪ ಸಮಯದಲ್ಲೇ ಅಂತ್ಯಕ್ರಿಯೆಯ ಎಲ್ಲ ಸಿದ್ಧತೆಗಳು ಪ್ರಾರಂಭವಾದವು. ವಿನೋದ್ ಅವರು ದೇಹವನ್ನು ಅಂತಿಮ ಯಾತ್ರೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಅಷ್ಟರಲ್ಲೇ ರಾಕೇಶ್ ಅವರ ಫೋನ್ ಮತ್ತೆ ರಿಂಗ್ ಆಗ್ತಾ ಇತ್ತು. ವಿನೋದ್ ಅವರ ಮಗಳು ಸಿಂಧು ಅವರಿಗೆ ಫೋನ್ ಮಾಡಿದ್ಲು. ರಾಕೇಶ್ ಅಂದುಕೊಳ್ತಾರೆ, ಬಹುಶಃ ಆಕೆ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿರಬಹುದು, ಅವರು ಇಲ್ಲಿಗೆ ಬರುವ ಪ್ರಯತ್ನ ಪಡುತ್ತಿರಬಹುದು ಎಂದು. ಆದರೆ ಫೋನನ್ನು ಅಟೆಂಡ್ ಮಾಡಿದಾಗ ಸಿಂಧು ಹೇಳ್ತಾಳೆ, ಅಂಕಲ್, ನಾನು ತುಂಬಾ ಬ್ಯುಸಿಯಾಗಿದ್ದೇನೆ, ಆದ್ದರಿಂದ ನಾನು ಅಲ್ಲಿಗೆ ಬರಲು ಸಾಧ್ಯವಿಲ್ಲ. ಆದರೆ ನೀವು ನನಗೆ ವಿಡಿಯೋ ಕಾಲನ್ನು ಮಾಡಿ, ಕನಿಷ್ಠ ಪಕ್ಷ ನನ್ನ ತಂದೆಯ ಅಂತ್ಯಕ್ರಿಯೆಗಳನ್ನು ನಾನು ವಿಡಿಯೋದಲ್ಲಾದರೂ ನೋಡುತ್ತೇನೆ. ರಾಕೇಶ್ ಅವರಿಗೆ ಈಗ ತುಂಬಾ ಹೆಚ್ಚಾಗಿ ಕೋಪ ಬರ್ತಾ ಇತ್ತು. ಅವರು ಎಷ್ಟೋ ಕಷ್ಟಪಟ್ಟು ತಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ತಾ ಇದ್ರು. ಆದರೂ ಅವರು ಮಾತ್ರ ಏನು ಮಾತನಾಡಲಿಲ್ಲ. ಈಗ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಶುರುವಾಗಿದ್ದವು. ಪಂಡಿತರು ಮಂತ್ರಗಳ ಉಚ್ಚಾರಣೆ ಮಾಡ್ತಾ ಇದ್ರು. ವೃದ್ಧಾಶ್ರಮದಲ್ಲಿದ್ದ ಎಲ್ಲರ ಕಣ್ಣುಗಳಲ್ಲಿಯೂ ನೀರು ತುಂಬಿತ್ತು. ಎಲ್ಲರೂ ತುಂಬಾ ದುಃಖ ಪಡ್ತಾ ಇದ್ರು. ಆಗಲೇ ಸಿಂಧು ವಿಡಿಯೋ ಕಾಲ್ ಮಾಡ್ತಾಳೆ. ಸ್ವಲ್ಪ ಸಮಯ ಮಂತ್ರಗಳನ್ನು ಕೇಳಿ ಅವಳು ತಕ್ಷಣ ಬೇಸರವಾಗಿ ಹೇಳ್ತಾಳೆ, ಅಂಕಲ್, ಇನ್ನು ಎಷ್ಟು ಸಮಯವಾಗುತ್ತೆ? ನನಗೆ ತುಂಬಾ ಮುಖ್ಯವಾದ ಕೆಲಸವಿದೆ. ನೀವು ಪಂಡಿತರಿಗೆ ಹೇಳಿ ಬೇಗ ಬೇಗ ಎಲ್ಲವನ್ನು ಮುಗಿಸಲು. ನನ್ನ ಬಳಿ ಅಷ್ಟೊಂದು ಸಮಯವಿಲ್ಲ. ನಾನು ಇಲ್ಲಿ ಕುಳಿತು ಈ ಎಲ್ಲ ವಿಧಿವಿಧಾನಗಳನ್ನು ಪೂರ್ತಿಯಾಗಿ ನೋಡಲು. ಈ ಮಾತು ಕೇಳುತ್ತಿದ್ದ ಹಾಗೆ ರಾಕೇಶ್ ಅವರಿಗೆ ತುಂಬಾ ಬೇಸರವಾಗಿತ್ತು. ಅವರು ತುಂಬಾ ಗಂಭೀರವಾಗಿ ಹೇಳ್ತಾರೆ, ಸಿಂಧು ಮೇಡಮ್, ಈಗ ನೀವು ವಿಡಿಯೋ ಕಾಲ್ನಲ್ಲಿ ಕೂಡ ನೋಡುವ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆಯ ಅಂತ್ಯ ಸಂಸ್ಕಾರಗಳಿಗೆ ನೀವು ಇಲ್ಲಿಗೆ ಬರಲು ಸಾಧ್ಯವಾಗದಿದ್ದಾಗ ವಿಡಿಯೋ ಕಾಲ್ನಲ್ಲಿ ನಿಮ್ಮ ತಂದೆಯ ಅಂತ್ಯ ಸಂಸ್ಕಾರಗಳನ್ನು ನೋಡಿ ನೀವು ಅವರ ಮೇಲೆ ಯಾವುದೇ ಉಪಕಾರ ಮಾಡುತ್ತಿಲ್ಲ. ಸಿಂಧು ತಕ್ಷಣ ಕೋಪವಾಗಿ ಹೇಳ್ತಾಳೆ, ಅಂಕಲ್, ನೀವು ನನ್ನ ಜೊತೆ ಈ ರೀತಿ ಮಾತನಾಡುವ ಅವಶ್ಯಕತೆ ಇಲ್ಲ. ಇದು ನನ್ನ ಮತ್ತು ನನ್ನ ತಂದೆಯ ಮಧ್ಯೆ ಇರುವ ವಿಷಯಗಳು. ನೀವು ಇದರಲ್ಲಿ ಮಧ್ಯೆ ಮಾತನಾಡಬೇಡಿ. ನಾನು ತುಂಬಾ ವ್ಯಸ್ತವಾಗಿದ್ದೇನೆ. ನನ್ನಿಂದ ಅಲ್ಲಿ ಬರಲು ಹೇಗೆ ತಾನೇ ಸಾಧ್ಯ? ಕನಿಷ್ಠ ಪಕ್ಷ ನಾನು ವಿಡಿಯೋ ಕಾಲ್ ಮಾಡಿ ಅವರನ್ನು ಕೊನೆಯದಾಗಿ ಒಮ್ಮೆ ನೋಡ್ತಾ ಇದ್ದೀನಿ ತಾನೆ, ಅಷ್ಟು ಸಾಕಾಗೋದಿಲ್ವಾ ಎಂದು ಕೇಳಿದಾಗ ರಾಕೇಶ್ ಅವರು ಏನು ಉತ್ತರ ಕೊಡಲಿಲ್ಲ. ಆದರೆ ಅಲ್ಲಿ ನಿಂತಿದ್ದ ಎಲ್ಲರ ಮನಸ್ಸುಗಳಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು. ಯಾವ ತಂದೆ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಲು ತನ್ನ ಪೂರ್ತಿ ಜೀವನವನ್ನು ತ್ಯಾಗ ಮಾಡಿದ್ದರೋ ಅವರ ಕೊನೆಯ ಯಾತ್ರೆಯಲ್ಲೇ ಬರಲು ಕೂಡ ಆ ಹೆಣ್ಣು ಮಕ್ಕಳ ಬಳಿ ತಮ್ಮ ತಂದೆಗಾಗಿ ಸ್ವಲ್ಪ ಕೂಡ ಸಮಯವಿರಲಿಲ್ವಾ ಎಂದು. ಈಗ ವಿನೋದ್ ಅವರ ಅಂತ್ಯಕ್ರಿಯೆಗಳೆಲ್ಲವೂ ಪೂರ್ತಿಯಾಗಿದ್ದವು. ಚಿತೆಯ ಅಗ್ನಿ ತಣ್ಣಗಾಗುತ್ತಿತ್ತು. ಆದರೆ ವೃದ್ಧಾಶ್ರಮದ ಜನರ ಮನಸ್ಸಿನಲ್ಲಿ ಇದ್ದಂತಹ ಪ್ರಶ್ನೆಗಳು, ಅವರ ಮನಸ್ಸಿನಲ್ಲಿ ಇದ್ದಂತಹ ಆಕ್ರೋಶಗಳು ಮಾತ್ರ ತಣ್ಣಗಾಗಿರಲಿಲ್ಲ. ಅಲ್ಲಿದ್ದ ಎಲ್ಲರ ಕಣ್ಣುಗಳು ನೀರು ತುಂಬಿತ್ತು. ಎಲ್ಲರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು. 3 ಹೆಣ್ಣು ಮಕ್ಕಳಿದ್ದರೂ ಆ ತಂದೆ ಕೊನೆಯ ಕಾಲದಲ್ಲಿ ಒಂಟಿಯಾಗಿ ಬದುಕಬೇಕು ಅಂದ್ರೆ ಇಂತಹ ಮಕ್ಕಳು ಇರುವ ಅವಶ್ಯಕತೆಯಾದರೂ ಏನಿದೆ? ವಿನೋದ್ ಅವರು ನಿವೃತ್ತಿ ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ತಾನು ತಂದೆಯಾಗುತ್ತಿದ್ದೇನೆ ಎನ್ನುವ ಸಂತೋಷದ ಸುದ್ದಿ ತಿಳಿದಾಗ ಅವರು ಎಷ್ಟೋ ಆನಂದ ಪಟ್ಟಿದ್ದರು. ಅವರ ಮಡಿಲಿನಲ್ಲಿ ಸಣ್ಣ ಮಗು ಪ್ರೀತಿ ಬಂದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆಗ ಅಕ್ಕಪಕ್ಕದವರು, ಸುತ್ತಮುತ್ತಲೂ ಇದ್ದ ಎಲ್ಲರೂ
ವಿಚಿತ್ರವಾಗಿ ಮಾತನಾಡಲು ಶುರು ಮಾಡಿದ್ರು. ಎಲ್ಲರೂ ಹೇಳ್ತಾ ಇದ್ರು, ಇಷ್ಟೊಂದು ಸಂತೋಷ ಪಡುವ ಅವಶ್ಯಕತೆಯಾದ್ರೂ ಏನಿದೆ? ಮೊದಲ ಮಗುವೆ ಹೆಣ್ಣು ಮಗುವಾಗಿ ಬಿಟ್ಟಿದೆ. ಈಗ ನಿಮ್ಮ ವಂಶ ಹೇಗೆ ತಾನೇ ಮುಂದುವರಿಯುತ್ತದೆ? ಮನೆಯಲ್ಲಿ ಒಂದೇ ಒಂದು ಗಂಡು ಮಗುವಾದರೂ ಇರಲೇಬೇಕಲ್ವಾ? ಆದರೆ ವಿನೋದ್ ಅವರು ಮಾತ್ರ ಈ ಮಾತುಗಳ ಮೇಲೆ ಯಾವತ್ತೂ ಗಮನ ಹರಿಸಲಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು, ನನ್ನ ದೃಷ್ಟಿಯಲ್ಲಿ ಮಗಳು ಮತ್ತು ಮಗ ಇಬ್ಬರೂ ಒಂದೇ. ನಾನು ನನ್ನ ಮಗಳನ್ನು ಕೂಡ ಅಷ್ಟೇ ಓದಿಸಿ, ಅಷ್ಟೇ ಬೆಂಬಲಿಸಿ, ಗಂಡು ಮಗುವಿಗೆ ಕೊಡುವಷ್ಟೇ ಅವಕಾಶಗಳನ್ನು ಕೊಟ್ಟರೆ ನನ್ನ ಮಗಳು ಕೂಡ ಯಾವುದೇ ಮಗನಿಗಿಂತಲೂ ಕಡಿಮೆ ಇರುವುದಿಲ್ಲ. ಕೆಲವು ವರ್ಷಗಳ ನಂತರ ಅವರ ಮನೆಯಲ್ಲಿ ಎರಡನೆಯ ಮಗು ಸಿಂಧು ಜನಿಸಿದಳು. ಈ ಬಾರಿ ವಿನೋದ್ ಅವರ ಹೆಂಡತಿ ಶಾಂತ ಗಂಡು ಮಗುವಿನ ಆಸೆಯಲ್ಲಿದ್ರು. ಆಕೆ ಅಂದುಕೊಳ್ತಾ ಇದ್ರು, ಈಗಲಾದರೂ ನಮ್ಮ ಮನೆಯಲ್ಲಿ ಒಂದು ಗಂಡು ಮಗು ಬರಬೇಕು ಎಂದು. ಆದರೆ ವಿನೋದ್ ಅವರು ತಮ್ಮ ಹೆಂಡತಿಗೆ ಅರ್ಥ ಮಾಡಿಸುತ್ತಿದ್ದರು, ನನ್ನ ಇಬ್ಬರು ಹೆಣ್ಣು ಮಕ್ಕಳು ಯಾವುದೇ ಗಂಡು ಮಕ್ಕಳಿಗಿಂತಲೂ ಕಡಿಮೆ ಏನೂ ಅಲ್ಲ. ನಾನು ನನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಎಷ್ಟೊಂದು ಯೋಗ್ಯರನ್ನಾಗಿ ಮಾಡುತ್ತೇನೆ ಅಂದರೆ ನನ್ನ ಹೆಣ್ಣು ಮಕ್ಕಳ ಮೇಲೆ ನನಗೆ ಎಷ್ಟೋ ಹೆಮ್ಮೆ ಬರುತ್ತೆ. ಆದರೆ ಶಾಂತ ಅವರ ಮನಸ್ಸಿನಲ್ಲಿ ಮಾತ್ರ ಗಂಡು ಮಗುವಿನ ಮೋಹ ಹಾಗೆಯೇ ಉಳಿದಿತ್ತು. ಆದ್ದರಿಂದಲೇ ಕೆಲವು ವರ್ಷಗಳ ನಂತರ ಅವರಿಬ್ಬರು ಮತ್ತೆ ಇನ್ನೊಂದು ಮಗುವಿಗೆ ಪ್ರಯತ್ನ ಪಡುತ್ತಿದ್ದರು. ಅವರಿಗೆ ಎಷ್ಟೋ ವಿಶ್ವಾಸವಿತ್ತು, ಈ ಬಾರಿಯಾದರೂ ಒಂದೇ ಒಂದು ಗಂಡು ಮಗು ಜನಿಸುತ್ತಾನೆ ಎಂದು. ಆದರೆ ಮೂರನೇ ಬಾರಿ ಕೂಡ ಅವರ ಮನೆಯಲ್ಲಿ ಇನ್ನೊಂದು ಹೆಣ್ಣು ಮಗು ಜನಿಸಿತು. ವಿನೋದ್ ಅವರು ಆ ಮಗುವನ್ನು ಕೂಡ ಎಷ್ಟೋ ಪ್ರೀತಿಯಿಂದ ತಮ್ಮ ಮಡಿಲಿಗೆ ತೆಗೆದುಕೊಂಡಿದ್ದರು. ಆ ಮಗುವಿಗೆ ರೇಖಾ ಎಂದು ಹೆಸರನ್ನು ಇಟ್ಟಿದ್ದರು. ಅವರು ಯಾವತ್ತೂ ಅಂದುಕೊಳ್ಳಲಿಲ್ಲ, ನನ್ನ ಮನೆಯಲ್ಲಿ ಒಂದೇ ಒಂದು ಗಂಡು ಮಗು ಕೂಡ ಇಲ್ಲ, ಮೂವರು ಹೆಣ್ಣು ಮಕ್ಕಳಾಗಿದ್ದಾರೆ ಎಂದು. ಈ ಮೂವರು ಹೆಣ್ಣು ಮಕ್ಕಳೇ ಆ ತಂದೆಯ ಪೂರ್ತಿ ಜೀವನವಾಗಿ ಬಿಟ್ಟಿದ್ದರು. ಮೂವರು ಮಕ್ಕಳನ್ನು ಸಾಕಿ ಬೆಳೆಸುವುದು ಮತ್ತು ಅವರ ಕೆಲಸ ಅದೆಲ್ಲ ಅಷ್ಟೊಂದು ಸುಲಭವೇನೂ ಆಗಿರಲಿಲ್ಲ. ಅವರದ್ದು ಸರ್ಕಾರಿ ಕೆಲಸ. ಆದ್ದರಿಂದ ಕೆಲಸದ ಮೇಲೆ ಆಗಾಗ ಅವರಿಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗುತ್ತಿತ್ತು. ಅವರಿಗೆ ಎಲ್ಲೇ ಟ್ರಾನ್ಸ್ಫರ್ ಸಿಕ್ಕರೂ ಅವರು ತಮ್ಮ ಮಕ್ಕಳನ್ನು ಸಹ ಅಲ್ಲಿಗೆ ಕರೆದುಕೊಂಡು ಹೋಗಿ ತುಂಬ ಒಳ್ಳೆಯ ಶಾಲೆಯಲ್ಲಿ ಸೇರಿಸಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುತ್ತಿದ್ದರು. ಅವರು ಅಂದುಕೊಳ್ತಾ ಇದ್ರು, ನನ್ನ ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಬರಬಾರದು ಎಂದು. ರೇಖಾಗೆ 5 ವರ್ಷ ಇದ್ದಾಗ ಶಾಂತ ಅವರು ಈ ಲೋಕವನ್ನು ಬಿಟ್ಟು ಬಿಟ್ಟಿದ್ದರು. ಹೆಂಡತಿ ಹೋದ ನಂತರ ವಿನೋದ್ ಅವರ ಮುಂದೆ ಈಗ ಜೀವನದ ಅತ್ಯಂತ ಕಠಿಣವಾದ ಸಮಸ್ಯೆ ಎದುರಾಗಿತ್ತು. ಒಂದು ಕಡೆ ಪೊಲೀಸರ ಕಠಿಣವಾದ ಕೆಲಸ, ಇನ್ನೊಂದು ಕಡೆ ಮೂವರು ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಜವಾಬ್ದಾರಿ ಮತ್ತು ಮನೆಯ ಪೂರ್ತಿ ಕೆಲಸ. ಸಂಬಂಧಿಕರು, ಪರಿಚಯಸ್ಥರು ಎಲ್ಲರೂ ಅವರಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಿ ಎಂದು ಸಲಹೆ ಕೊಡ್ತಾ ಇದ್ರು. ಎಲ್ಲರೂ ಹೇಳ್ತಾ ಇದ್ರು, ನಿನ್ನ ಮಕ್ಕಳು ಇನ್ನೂ ತುಂಬಾ ಸಣ್ಣವರು, ಅದರಲ್ಲೂ ಹೆಣ್ಣು ಮಕ್ಕಳು ಬೇರೆ. ನಿನಗೆ ಈಗ ಒಬ್ಬ ಜೀವನ ಸಂಗಾತಿಯ ಅವಶ್ಯಕತೆ ಇದೆ. ಒಂಟಿಯಾಗಿ ಈ ಕೆಲಸವನ್ನು, ನಿನ್ನ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ಹೇಗೆ ತಾನೇ ನಿಭಾಯಿಸಲು ಸಾಧ್ಯ? ಆದರೆ ವಿನೋದ್ ಅವರು ಮಾತ್ರ ನೇರವಾಗಿ ನಿರಾಕರಿಸಿ ಬಿಟ್ಟಿದ್ರು. ಅವರು ಹೇಳ್ತಾ ಇದ್ರು, ನಾನು ನನ್ನ ಹೆಣ್ಣು ಮಕ್ಕಳನ್ನು ಮಲತಾಯಿಯ ಕೈಯಲ್ಲಿ ಯಾವತ್ತೂ ಒಪ್ಪಿಸುವುದಿಲ್ಲ. ಯಾರಿಗೆ ತಾನೇ ಗೊತ್ತು, ಹಾಗೆ ನನ್ನ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳ ರೀತಿ ಪ್ರೀತಿ ಮಾಡ್ತಾಳೋ ಇಲ್ವೋ. ಒಂದು ವೇಳೆ ನನ್ನ ಮಕ್ಕಳ ಜೊತೆ ಏನಾದರೂ ಭೇದ ಭಾವ ನಡೆದರೆ ಆಗ ನನ್ನನ್ನು ನಾನು ಯಾವತ್ತೂ ಕ್ಷಮಿಸಿಕೊಳ್ಳಲು ಸಾಧ್ಯವೇ ಇರುವುದಿಲ್ಲ. ಅವರು ಜೀವನ ಪರ್ಯಂತ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ಎಂದು ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ರು. ತಮ್ಮ ಜೀವನವನ್ನು ತಮ್ಮ ಮಕ್ಕಳಿಗಾಗಿಯೇ ಎಂದು ಮುಡಿಪಾಗಿಟ್ಟಿದ್ದರು. ದಿನವೆಲ್ಲ ಕೆಲಸ ಮಾಡಿ ಕೆಲಸದಿಂದ ಮನೆಗೆ ಬಂದ ತಕ್ಷಣ ತಮ್ಮ ಮಕ್ಕಳಿಗಾಗಿ ಅಡಿಗೆಯನ್ನು ತಯಾರಿಸಿ ನಂತರ ಮಕ್ಕಳ ವಿದ್ಯಾಭ್ಯಾಸವನ್ನು ಸಹ ನೋಡುತ್ತಿದ್ದರು. ನಂತರ ಅವರ ಬಟ್ಟೆಗಳನ್ನು ರೆಡಿ ಮಾಡ್ತಾ ಇದ್ರು. ಬೆಳಿಗ್ಗೆ ಬೇಗ ಎದ್ದು ಅವರಿಗಾಗಿ ತಿಂಡಿಯನ್ನು ರೆಡಿ ಮಾಡಿ ಅವರನ್ನು ಶಾಲೆಗೆ ರೆಡಿ ಮಾಡಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಕಳುಹಿಸಿಕೊಡ್ತಾ ಇದ್ರು. ಅವರು ಒಬ್ಬ ತಂದೆಯಾಗಿದ್ದರು. ಜೊತೆಗೆ ತಾಯಿ ಇಲ್ಲದ ಕೊರತೆಯನ್ನು ನೀಗಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಸಮಯ ಇದೇ ರೀತಿ ಕಳೆಯುತ್ತಿತ್ತು. ಈಗ ಆ ಹೆಣ್ಣು ಮಕ್ಕಳು ದೊಡ್ಡವರಾಗುತ್ತಿದ್ದರು. ಕಾಲೇಜಿಗೆ ಹೋಗಬೇಕಾದ ಸಮಯ ಬಂದಾಗ ವಿನೋದ್ ಅವರ ಬಳಿ ಅಷ್ಟೊಂದು ದುಡ್ಡು ಇರಲಿಲ್ಲ ಕಾಲೇಜಿನ ಫೀಸುಗಳನ್ನು, ಉನ್ನತವಾದ ಶಿಕ್ಷಣವನ್ನು ಕೊಡಿಸಲು. ಆದರೆ ಅವರು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ಬ್ಯಾಂಕಿನಲ್ಲಿ ಲೋನನ್ನು ತೆಗೆದುಕೊಂಡ್ರು. ತಮ್ಮ ಹೆಣ್ಣು ಮಕ್ಕಳ ವಿದ್ಯೆಯನ್ನು ಮುಂದುವರಿಸಿದರು. ಆ ತಂದೆಯ ಕಷ್ಟಕ್ಕೆ ಈಗ ಫಲ ಕೂಡ ಸಿಕ್ಕಿತ್ತು. ಆ ಮೂವರು ಹೆಣ್ಣು ಮಕ್ಕಳು
ವಿದ್ಯಾಭ್ಯಾಸದಲ್ಲಿ ತುಂಬ ಮುಂದೆ ಇದ್ರು. ದೊಡ್ಡ ಮಗಳು ಪ್ರೀತಿ ಮೆಡಿಕಲ್ ಪೂರ್ತಿ ಮಾಡಿ ಡಾಕ್ಟರ್ ಆಗಿದ್ಲು. ಎರಡನೆಯ ಮಗಳು ಸಿಂಧು ತನ್ನ ವಿದ್ಯಾಭ್ಯಾಸದ ನಂತರ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿ ಸೇರಿಕೊಂಡಿದ್ದಳು. ಚಿಕ್ಕ ಮಗಳು ರೇಖಾ ದೊಡ್ಡ ವಕೀಲೆಯಾಗಿದ್ದಳು. ತನ್ನ ಮೂವರು ಹೆಣ್ಣು ಮಕ್ಕಳ ಸಫಲತೆಯನ್ನು ನೋಡಿ ವಿನೋದ್ ಅವರು ಎಷ್ಟೋ ಹೆಮ್ಮೆ ಪಡ್ತಾ ಇದ್ರು. ಅವರಿಗೆ ಅನ್ನಿಸ್ತಾ ಇತ್ತು, ನನ್ನ ಈ ಹೆಣ್ಣು ಮಕ್ಕಳು ನನ್ನ ವಿಶ್ವಾಸವನ್ನು ಸರಿ ಎಂದು ಸಾಬೀತು ಮಾಡಿದ್ದಾರೆ. ಎಷ್ಟೋ ವರ್ಷದ ಮೊದಲು ಅವರು ಜನರ ಮುಂದೆ ಹೇಳಿದ ಮಾತುಗಳು, ಹೆಣ್ಣು ಮಕ್ಕಳು ಕೂಡ ಯಾವುದೇ ಗಂಡು ಮಕ್ಕಳಿಗಿಂತಲೂ ಕಡಿಮೆ ಇರುವುದಿಲ್ಲ ಎನ್ನುವ ಮಾತು ಈ ದಿನ ಸತ್ಯವಾಗಿತ್ತು. ಮೂವರು ಹೆಣ್ಣು ಮಕ್ಕಳ ಮದುವೆಯನ್ನು ಅವರಿಗಿಷ್ಟವಾದ ಹುಡುಗರ ಜೊತೆ ತುಂಬಾ ಅದ್ದೂರಿಯಾಗಿ ಮಾಡಿ ಎಷ್ಟೋ ಸಂತೋಷವಾಗಿ ತಮ್ಮ ಹೆಣ್ಣು ಮಕ್ಕಳನ್ನು ಅವರ ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ರು. ಆ ತಂದೆಗೆ ಕೇವಲ ಒಂದೇ ಒಂದು ಆಸೆ ಇತ್ತು, ಈ ವಯಸ್ಸಾದ ಕಾಲದಲ್ಲಿ ನನಗೆ ಏನಾದರೂ ಅವಶ್ಯಕತೆ ಬಿದ್ದಾಗ ನನ್ನ ಹೆಣ್ಣು ಮಕ್ಕಳು ಖಂಡಿತ ನನ್ನ ಜೊತೆಯಲ್ಲಿ ಬಂದು ಇರುತ್ತಾರೆ. ಆ ಭರವಸೆಯಿಂದಲೇ ಅವರು ಹೆಣ್ಣು ಮಕ್ಕಳ ಮದುವೆಯನ್ನು ಅದೇ ಊರಿನಲ್ಲಿಯೇ ಮಾಡಿದ್ದರು. ನನ್ನ ಹೆಣ್ಣು ಮಕ್ಕಳು ನನ್ನಿಂದ ತುಂಬಾ ದೂರ ಹೋಗಬಾರದು, ಸಮಯ ಬಂದಾಗ ಅವರು ನನ್ನ ಜೊತೆ ಬಂದು ಇರಬೇಕು ಎಂದು. ಮದುವೆಯಾದ ಮೊದಲು ಎಲ್ಲವೂ ಚೆನ್ನಾಗಿತ್ತು. ಮೂವರು ಹೆಣ್ಣು ಮಕ್ಕಳು ಪ್ರತಿದಿನ ಫೋನ್ ಮಾಡಿ ತಂದೆಯ ಬಗ್ಗೆ ವಿಚಾರಿಸುತ್ತಿದ್ದರು. ಅಪ್ಪ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ರ ಇಲ್ವಾ? ಔಷಧಿಗಳನ್ನು ತೆಗೆದುಕೊಂಡರ ಇಲ್ಲವಾ? ಮನೆಯಲ್ಲಿ ಯಾವುದಾದರೂ ಅವಶ್ಯಕತೆ ಇದೆಯಾ ಎಂದು ಕೇಳ್ತಾ ಇದ್ರು. ಆಗಾಗ ಮನೆಗೆ ಬಂದು ತನ್ನ ತಂದೆಯನ್ನು ನೋಡಿಕೊಂಡು ಹೋಗ್ತಾ ಇದ್ರು. ವಿನೋದ್ ಅವರಿಗೆ ಅನ್ನಿಸುತ್ತಿತ್ತು, ನನ್ನ ಪರಿವಾರ ಈಗಲೂ ನನ್ನ ಜೊತೆಯೇ ಇದೆ ಎಂದು. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಮೂವರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಎಷ್ಟೊಂದು ಬ್ಯುಸಿಯಾಗಿ ಬಿಟ್ಟಿದ್ರು ಅಂದರೆ, ಒಬ್ಬರ ನಂತರ ಒಬ್ಬರು ತಮ್ಮ ಗಂಡನ ಜೊತೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದರು. ಮನೆ ತುಂಬ ದೊಡ್ಡದಾಗಿತ್ತು. ಆದರೆ ಆ ಮನೆಯಲ್ಲಿ ವಿನೋದ್ ಅವರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ವಯಸ್ಸಿನ ಕಾರಣದಿಂದ ಅವರು ಈಗ ತುಂಬ ವೀಕ್ ಆಗಿ ಬಿಡ್ತಿದ್ರು. ಮೆಟ್ಟಿಲು ಹತ್ತುವುದು, ಮಾರುಕಟ್ಟೆಗೆ ಹೋಗಿ ಬರುವುದು, ಔಷಧಿಗಳನ್ನು ತೆಗೆದುಕೊಂಡು ಬರಲು ಹೊರಗೆ ಹೋಗುವುದು, ಸಣ್ಣ ಸಣ್ಣ ಮನೆಯ ಕೆಲಸಗಳನ್ನು ಮಾಡಲು ಕೂಡ ಅವರಿಂದ ಈಗ ತುಂಬ ಕಷ್ಟವಾಗುತ್ತಿತ್ತು. ಕೊನೆಗೆ ಅವರು ಒಮ್ಮೆ ತಮ್ಮ ದೊಡ್ಡ ಮಗಳು ಪ್ರೀತಿಗೆ ಫೋನ್ ಮಾಡಿ ಹೇಳ್ತಾರೆ, ಮಗಳೇ, ನಿನಗೆ ಏನೂ ತೊಂದರೆ ಇಲ್ಲದಿದ್ದರೆ ಸ್ವಲ್ಪ ಸಮಯಕ್ಕೆ ನಾನು ನಿನ್ನ ಜೊತೆ ಬಂದು ಇರಬಹುದಾ? ಈಗ ಒಂಟಿಯಾಗಿ ಇರಲು ನನಗೆ ತುಂಬ ಕಷ್ಟವಾಗ್ತಾ ಇದೆ. ಪ್ರೀತಿ ಸ್ವಲ್ಪ ಸಮಯ ಯೋಚಿಸಿ ಹೇಳಿದ್ಲು, ಅಪ್ಪ, ನೀವು ಇಲ್ಲಿ ಬಂದು ಇದ್ರೆ ನಮ್ಮ ಪ್ರೈವೇಸಿಗೆ ತುಂಬ ತೊಂದರೆಯಾಗುತ್ತದೆ. ಈ ವಿಷಯಕ್ಕಾಗಿಯೇ ನಾವು ಬೇರೆ ಊರಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದುಬಿಟ್ಟಿರೋದು. ಯಾವಾಗಲೂ ಮನೆಯಲ್ಲಿ ಯಾರಾದರೂ ಒಬ್ಬರು ಇರುವುದರಿಂದ ನಮ್ಮ ಜೀವನಕ್ಕೆ, ನಮ್ಮ ಸಂತೋಷಕ್ಕೆ ತುಂಬ ತೊಂದರೆ ಉಂಟು ಮಾಡುತ್ತದೆ. ಮಗಳ ಮಾತು ಕೇಳಿ ವಿನೋದ್ ಅವರು ಏನು ಮಾತನಾಡಲಿಲ್ಲ. ಅವರಿಗೆ ಅನ್ನಿಸುತ್ತಿತ್ತು, ನನ್ನ ಎರಡನೆಯ ಮಗಳು ಸಿಂಧು ನನ್ನನ್ನು ಅವಳ ಬಳಿ ಕರೆದುಕೊಳ್ಳುತ್ತಾಳೆ ಎಂದು. ಆದರೆ ಸಿಂಧು ಕೂಡ, ಅಪ್ಪ, ನಾನು ತುಂಬ ಬ್ಯುಸಿಯಾಗಿದ್ದೇನೆ. ನನ್ನ ಕೆಲಸ ಮತ್ತು ಮನೆಯ ಜವಾಬ್ದಾರಿಗಳಲ್ಲಿ ನನಗೆ ಸ್ವಲ್ಪ ಕೂಡ ಸಮಯವೇ ಸಿಗುತ್ತಿಲ್ಲ. ನಾನು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ನನ್ನ ಬಳಿ ಬಂದರೂ ಆಗಲೂ ನೀವು ತುಂಬ ಸಮಯ ಒಂಟಿಯಾಗಿಯೇ ಇರಬೇಕಾಗುತ್ತದೆ. ಆದ್ದರಿಂದ ನೀವು ಅಲ್ಲೇ ಇರುವುದೇ ಉತ್ತಮ ಎಂದು ಹೇಳಿಬಿಟ್ಟಳು. ಈಗ ವಿನೋದ್ ಅವರು ತಮ್ಮ ಚಿಕ್ಕ ಮಗಳು ರೇಖಾಳ ಮೇಲೆ ಭರವಸೆ ಇಟ್ಟುಕೊಂಡಿದ್ದರು. ಆದರೆ ಅವಳ ಉತ್ತರ ಕೂಡ ಬೇರೆ ರೀತಿಯಾಗಿರಲಿಲ್ಲ. ಅವಳು ಹೇಳ್ತಾ ಇದ್ಲು, ಅಪ್ಪ, ನನ್ನ ಕೆಲಸದ ಕಾರಣದಿಂದ ಯಾವಾಗಲೂ ನಾನು ಗ್ರಾಹಕರನ್ನು ಭೇಟಿಯಾಗಲು ಹೊರಗೆ ಇರಬೇಕಾಗುತ್ತದೆ. ನಾನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಮೂವರು ಹೆಣ್ಣು ಮಕ್ಕಳ ಮಾತು ಕೇಳಿ ವಿನೋದ್ ಅವರ ಬಳಿ ಈಗ ಹೇಳಲು ಏನೂ ಉಳಿದಿರಲಿಲ್ಲ. ಅವರು ತಮ್ಮ ಮಕ್ಕಳ ಮೇಲೆ ಭಾರವಾಗಿರಲು ಇಷ್ಟಪಡುತ್ತಿರಲಿಲ್ಲ. ಅವರು ಈಗ ಒಂಟಿಯಾಗಿರಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ವಯಸ್ಸಿನ ಕಾರಣದಿಂದ, ಅವರ ಅನಾರೋಗ್ಯದ ಕಾರಣದಿಂದ ಅವರಿಂದ ಒಂಟಿಯಾಗಿರಲು ಸಾಧ್ಯವೇ ಆಗುತ್ತಿರಲಿಲ್ಲ. ಕೊನೆಗೆ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ತಮ್ಮ ತಂದೆಯನ್ನು ಹತ್ತಿರದಲ್ಲೇ ಇರುವ ಆನಂದ ವೃದ್ಧಾಶ್ರಮದಲ್ಲಿ ಸೇರಿಸಿ ಬಿಡೋಣ ಎಂದು. ವಿನೋದ್ ಅವರು ಇಷ್ಟವಿಲ್ಲದ ಭಾರವಾದ ಹೃದಯದಿಂದ ಈ ಮಾತಿಗೆ ಒಪ್ಪಿಕೊಂಡಿದ್ದರು. ಅವರ ಬಳಿ ಬೇಡ ಎನ್ನಲು ಬೇರೆ ದಾರಿ ಕೂಡ ಇರಲಿಲ್ಲ. ವೃದ್ಧಾಶ್ರಮಕ್ಕೆ ಹೋದ ನಂತರ ಅಲ್ಲಿ ಇದ್ದಂತಹ ಬೇರೆ ವೃದ್ಧರ ಜೊತೆ ಅವರಿಗೆ ಸಿಕ್ಕಿತ್ತು. ಅವರು ತಮ್ಮ ಪೆನ್ಷನ್ನಿಂದ ತಮ್ಮ ಖರ್ಚುಗಳನ್ನು ನಿಭಾಯಿಸುತ್ತಾ ಅಲ್ಲಿ ಇದ್ದಂತಹ ಬೇರೆ ವಯಸ್ಸಾದ ವೃದ್ಧರಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರು.
ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ತಮ್ಮ ಕುಟುಂಬದ ಅನುಪಸ್ಥಿತಿಯು ಯಾವಾಗಲೂ ಕಾಡ್ತಾ ಇತ್ತು. ಅವರು ಯಾವಾಗಲೂ ತಮ್ಮ ಹೆಣ್ಣು ಮಕ್ಕಳನ್ನು ನೆನೆಸಿಕೊಂಡು ಎಷ್ಟೊಂದು ಚಿಂತೆ ಮಾಡ್ತಾ ಇದ್ರು. ಬಹುಶಃ ಈ ದಿನ ಆದರೂ ನನ್ನ ಮಕ್ಕಳು ನನ್ನನ್ನು ಭೇಟಿ ಮಾಡಲು ಬಂದರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಬಹುಶಃ ನಾನು ನನ್ನ ಸಣ್ಣ ಸಣ್ಣ ಮೊಮ್ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯುವ ಅವಕಾಶ ಸಿಕ್ಕರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಬಹುಶಃ ನನ್ನ ಮಕ್ಕಳು ಮೊದಲಿನ ಹಾಗೆ ನನ್ನನ್ನು ಕೇಳಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಅಪ್ಪ, ನೀವು ಊಟ ಮಾಡಿದ್ರಾ ಇಲ್ವಾ? ನೀವು ಔಷಧಿ ತೆಗೆದುಕೊಂಡ್ರಾ ಇಲ್ವಾ ಎಂದು ಮೊದಲು ಮಕ್ಕಳು ಆಗಾಗ ಫೋನ್ ಮಾಡ್ತಾ ಇದ್ರು. ಆದರೆ ಸಮಯ ಕಳೆಯುತ್ತಾ ಅವರ ಫೋನ್ಗಳು ಈಗ ಕಡಿಮೆಯಾಗಿ ಬಿಟ್ಟಿತ್ತು. ಕೊನೆಗೆ ಅವರು ಫೋನ್ ಮಾಡುವುದನ್ನು ಸಹ ಮರೆತು ಬಿಟ್ಟಿದ್ದರು. ಆದರೂ ವಿನೋದ್ ಅವರು ಮಾತ್ರ ಯಾವಾಗಲೂ ದೂರು ಹೇಳ್ತಾ ಇರಲಿಲ್ಲ. ಅವರಿಗೆ ತಮ್ಮ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ಬೇಸರವೂ ಇರಲಿಲ್ಲ. ಅವರು ತಮ್ಮ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ರು, ನನ್ನ ಮಕ್ಕಳು ಎಲ್ಲೇ ಇದ್ದರೂ ಸಂತೋಷವಾಗಿ ಇರಬೇಕು ಅಂತ. ಸಮಯ ತುಂಬ ಬೇಗ ಕಳೆದು ಹೋಗ್ತಾ ಇತ್ತು. ವಯಸ್ಸಿನ ಕಾರಣದಿಂದ ಅವರ ಶರೀರ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿತ್ತು. ಒಂದು ದಿನ ಅವರು ಈ ಲೋಕವನ್ನು ಸಹ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದರು. ಯಾವ ತಂದೆ ತನ್ನ 3 ಹೆಣ್ಣು ಮಕ್ಕಳಿಗಾಗಿ ಪೂರ್ತಿ ಜೀವನ ಹೋರಾಟ ಮಾಡಿದ್ದರೋ, ಅವರ ಕನಸುಗಳನ್ನು ಪೂರ್ತಿ ಮಾಡಲು ತಮ್ಮ ಸಂತೋಷವನ್ನು ತ್ಯಾಗ ಮಾಡಿದ್ದರೋ, ಈ ದಿನ ಅವರ ಅಂತಿಮ ಯಾತ್ರೆಯಲ್ಲಿ ಅದೇ ಹೆಣ್ಣು ಮಕ್ಕಳು ಭಾಗಿಯಾಗಲಿಲ್ಲ. ಒಬ್ಬರ ಬಳಿ ರಜೆ ಇರಲಿಲ್ಲ, ಇನ್ನೊಬ್ಬರ ಬಳಿ ಸಮಯ ಇರಲಿಲ್ಲ, ಇನ್ನೊಬ್ಬರ ಬಳಿ ತನ್ನ ತಂದೆಗಾಗಿ ಕೆಲವು ಗಂಟೆ ಸಮಯ ಕೊಡಲು ಸಹ ಮನಸ್ಸು ಇರಲಿಲ್ಲ. ವಿನೋದ್ ಅವರ ಜೀವನದ ಅತಿ ದೊಡ್ಡ ಪ್ರಶ್ನೆ ಅವರ ಚಿತೆಯ ಅಗ್ನಿಯಲ್ಲಿ ಹಾಗೆಯೇ ಸುಟ್ಟು ಭಸ್ಮವಾಗಿತ್ತು. ವಿನೋದ್ ಅವರು ವೃದ್ಧಾಶ್ರಮದಲ್ಲಿ ತಮ್ಮ ಜೀವನದ ಕೊನೆಯ ಕಾಲದಲ್ಲಿ ಅದೆಷ್ಟೊಂದು ವಯಸ್ಸಾದ ವೃದ್ಧರನ್ನು ನೋಡುತ್ತಿದ್ದರು. ಅವರಿಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಇದ್ದರು. ಅವರು ಒಂಟಿಯಾಗಿ ಜೀವಿಸಲು ನಿಸ್ಸಹಾಯಕರಾಗಿದ್ದರು. ಕೆಲವರಿಗೆ ಅವರ ಗಂಡು ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳಲು ನಮ್ಮ ಬಳಿ ಸಮಯವಿಲ್ಲ ಎಂದು ದೂರ ಮಾಡಿಬಿಟ್ಟಿದ್ರು. ಕೆಲವು ಹೆಣ್ಣು ಮಕ್ಕಳು ತಮ್ಮ ಸಂಸಾರದ ಕಾರಣವನ್ನು ಹೇಳಿ ತಮ್ಮ ತಂದೆ ತಾಯಿಯಿಂದ ದೂರ ಇರ್ತಾ ಇದ್ರು. ಈ ವಯಸ್ಸಾದ ವ್ಯಕ್ತಿಗಳ ಜೀವನದ ದುಃಖಭರಿತ ಕಥೆಗಳನ್ನು ಕೇಳುತ್ತಾ ನಿಧಾನವಾಗಿ ವಿನೋದ್ ಅವರ ವಿಶ್ವಾಸ ತಮ್ಮ ಮಕ್ಕಳಿನ ಮೇಲಿಂದ ಹೊರಟು ಹೋಗಿತ್ತು. ಅವರಿಗೆ ಈಗ ನೀಟಾಗಿ ಅರ್ಥವಾಗಿತ್ತು. ಮಗನಾಗಲಿ ಅಥವಾ ಮಗಳಾಗಲಿ ಕೆಲವು ಮಕ್ಕಳು ಅವರ ವಯಸ್ಸಾದ ತಂದೆ ತಾಯಿಯ ಜವಾಬ್ದಾರಿಯನ್ನು ಭಾರ ಎಂದು ಅಂದುಕೊಂಡಾಗ ಅವರು ಯಾವುದೋ ಒಂದು ಕಾರಣವನ್ನು ಖಂಡಿತ ಹುಡುಕಿಕೊಳ್ಳುತ್ತಾರೆ. ವಿನೋದ್ ಅವರು ಎಷ್ಟೋ ವಿಶ್ವಾಸ ಇಟ್ಟುಕೊಂಡಿದ್ರು. ನಾನು ನನ್ನ ಜೀವನವೆಲ್ಲ ನನ್ನ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಮತ್ತು ಗೌರವವನ್ನು ಕೊಟ್ಟು ಬೆಳೆಸಿದ್ದೇನೆ. ಆದ್ದರಿಂದ ನನಗೆ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳು ನನ್ನನ್ನು ಖಂಡಿತ ನೋಡಿಕೊಳ್ಳುತ್ತಾರೆ, ಅವರು ನನ್ನ ಪರವಾಗಿ ಖಂಡಿತ ನಿಂತುಕೊಳ್ಳುತ್ತಾರೆ ಎಂದು. ಆದರೆ ಜೀವನದ ಕೊನೆಯ ಹಂತದಲ್ಲಿ ಅವರಿಗೆ ಅರ್ಥವಾಯಿತು. ನಾನು ನನ್ನ ಮಕ್ಕಳಿಗೆ ಎಲ್ಲ ರೀತಿಯ ಸುಖ ಸೌಕರ್ಯಗಳನ್ನು ಕೊಟ್ಟೆ, ಧೈರ್ಯವಾಗಿ ಪ್ರಪಂಚದ ಮುಂದೆ ನಿಂತು ಹೋರಾಡುವುದನ್ನು ಕಲಿಸಿಕೊಟ್ಟೆ. ಆದರೆ ವಯಸ್ಸಾದ ಕಾಲದಲ್ಲಿ ತನ್ನ ತಂದೆ ತಾಯಿಯ ಜವಾಬ್ದಾರಿ ತೆಗೆದುಕೊಳ್ಳುವುದನ್ನು ಮಾತ್ರ ಹೇಳಿಕೊಡಲಿಲ್ಲ. ಈ ಅತೃಪ್ತ ನಂಬಿಕೆ, ಒಂಟಿತನ ಅವರ ಹೃದಯದಲ್ಲಿ ಅಡಗಿದ್ದ ನೋವಿನೊಂದಿಗೆ ಅವರು ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿದ್ದರು. ಈಗ ವಿನೋದ್ ಅವರು ನಿಧನರಾಗಿ 1 ತಿಂಗಳು ಕಳೆದು ಹೋಗಿತ್ತು. ಅವರ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಈಗ ತುಂಬ ಸಂತೋಷವಾಗಿದ್ದರು. ಅವರು ತಮ್ಮ ತಂದೆಯನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ 3 ಹೆಣ್ಣು ಮಕ್ಕಳ ಮನೆಗಳಿಗೆ ಒಂದು ಕಾನೂನಿನ ನೋಟಿಸು ಹೋಗಿ ತಲುಪಿತ್ತು. ಪ್ರೀತಿ ನೋಟಿಸನ್ನು ಓಪನ್ ಮಾಡಿದಾಗ ಅವಳ ಕಣ್ಣುಗಳು ಆ ಪತ್ರಗಳ ಮೇಲೆ ಹಾಗೆಯೇ ನಿಂತು ಬಿಟ್ಟಿದ್ದವು. ಅದರಲ್ಲಿ ಬ್ಯಾಂಕು ಮತ್ತು 10 ಕೋಟಿ ರೂಪಾಯಿಯ ಬಗ್ಗೆ ಬರೆಯಲಾಗಿತ್ತು. ಸಿಂಧು ಮತ್ತು ರೇಖಾಗೂ ಈ ನೋಟಿಸು ಹೋಗಿ ತಲುಪಿತ್ತು. ಆ 3 ಫೋನಿನಲ್ಲಿ ಮಾತನಾಡಿಕೊಂಡಾಗ ಅವರಿಗೆ ಅನ್ನಿಸುತ್ತಿತ್ತು, ನಮ್ಮ ತಂದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ ಎಂದು. ಅವರು ಈಗ ನೋಟಿಸಿನಲ್ಲಿರುವ ವಿವರಗಳನ್ನು ಪರಿಶೀಲಿಸಲು ಮುಂದಾಗ್ತಾರೆ. ಅವರು ತಕ್ಷಣ ಆ ನೋಟಿಸಿನಲ್ಲಿರುವ ಫೋನ್ ನಂಬರ್ಗೆ ಫೋನ್ ಮಾಡಿದ್ರು. ಫೋನನ್ನು ಉತ್ತರಿಸಿದ ವ್ಯಕ್ತಿಯ ಹೆಸರು ಸುರೇಂದ್ರ. ಸುಮಾರು 70 ವರ್ಷದ ವಯಸ್ಸಾದ ಹಿರಿಯ ವಕೀಲರು. ಒಂದು ಕಾಲದಲ್ಲಿ ವಿನೋದ್ ಅವರಿಗೆ ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಸುರೇಂದ್ರ ಅವರು ಹೇಳ್ತಾರೆ, ನಿಮ್ಮ ತಂದೆ ಈ ಲೋಕವನ್ನು ಬಿಡುವುದಕ್ಕಿಂತ ಮೊದಲು ಕೆಲವೊಂದು ಆಸ್ತಿಯನ್ನು ಬಿಟ್ಟು ಹೋಗಿದ್ರು. ಅವರು ಹೇಳ್ತಾ ಇದ್ರು, ನನ್ನ ಪಿತ್ರಾರ್ಜಿತ ಆಸ್ತಿ ಮತ್ತು ನನ್ನ 2 ಫ್ಲಾಟ್ಗಳನ್ನು ನನ್ನ 3 ಹೆಣ್ಣು ಮಕ್ಕಳಿಗೆ ಸೇರಬೇಕು.
ಈ ಮಾತು ಕೇಳಿದ ತಕ್ಷಣ ಆ ಮೂವರ ಮುಖದಲ್ಲಿ ಅದೆಷ್ಟೊಂದು ಸಂತೋಷ ಬಂದು ಬಿಟ್ಟಿತ್ತು. ಅವರಿಗೆ ಅನ್ನಿಸ್ತಾ ಇತ್ತು, ನನ್ನ ತಂದೆ ಹೋಗಬೇಕಾದ್ರೆ ನಮಗಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಎಂದು. ಸುರೇಂದ್ರ ಅವರು ಆ ಮೂವರನ್ನು ಭೇಟಿಯಾಗಲು ಕರೆದಾಗ ತಮ್ಮ ತಂದೆ ಸತ್ತು ಹೋದಾಗ ಅವರ ಅಂತಿಮ ಸಂಸ್ಕಾರಕ್ಕೆ ವೃದ್ಧಾಶ್ರಮದವರೆಗೂ ಬರಲು ಸಮಯವಿಲ್ಲದೆ ಇದ್ದಂಥವರು ಈಗ ಅವರ ಬಳಿ ಎಷ್ಟೊಂದು ಖಾಲಿ ಸಮಯವಿತ್ತು. ಅವರು ತಕ್ಷಣ ಹೇಳ್ತಾರೆ, ನಾಳೆ ಬೆಳಿಗ್ಗೆ ನಾವು ನಿಮ್ಮನ್ನು ಭೇಟಿಯಾಗುತ್ತೇವೆ ಎಂದು. ಸುರೇಂದ್ರ ಅವರು ತಮ್ಮ ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ರು, ದುಡ್ಡಿನ ವಿಷಯ ಕೇಳಿದ ತಕ್ಷಣ ಮನುಷ್ಯರ ಭಾವನೆಗಳು ಎಷ್ಟೊಂದು ಬೇಗ ಬದಲಾಗಿ ಬಿಡುತ್ತವಲ್ಲ ಎಂದು. ಆ ಮೂವರು ಈಗ ಒಂದು ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಒಟ್ಟಿಗೆ ಕುಳಿತು ಮಾತನಾಡಿಕೊಳ್ತಾ ಇದ್ರು. ನಿಜವಾಗಿಯೂ 10 ಕೋಟಿ ರೂಪಾಯಿ ಆಸ್ತಿ ಇದ್ದರೆ ಅದನ್ನು ಯಾವ ರೀತಿ ನಾವು ಭಾಗ ಮಾಡಿಕೊಳ್ಬೇಕು ಎಂದು. ಪ್ರೀತಿ ಹೇಳ್ತಾ ಇದ್ಲು, ನನಗೆ ಅನ್ನಿಸುತ್ತಿದೆ ನಮ್ಮ ತಂದೆ ಇದನ್ನು ಕೇವಲ ನಮಗಾಗಿ ಮಾತ್ರ ಬಿಟ್ಟು ಹೋಗಿದ್ದಾರೆ, ಆದ್ದರಿಂದ ನಾವು ಮೂವರು ಸಮಾನವಾಗಿ ಹಂಚಿಕೊಳ್ಳೋಣ. ಆಗಲೇ ಸಿಂಧು ಹೇಳಿದ್ಲು, ಸಮಾನವಾಗಿ ಯಾಕೆ? ನಾನು ಅಪ್ಪನ ಅಂತಿಮ ಸಂಸ್ಕಾರಗಳಿಗೆ 5,000 ರೂಪಾಯಿಗಳನ್ನು ಕೊಟ್ಟಿದ್ದೇನೆ, ಆದ್ದರಿಂದ ನನಗೆ ಸ್ವಲ್ಪ ಹೆಚ್ಚಾಗಿ ಆಸ್ತಿ ಬೇಕು. ರೇಖಾ ತಕ್ಷಣ ಹೇಳಿದ್ಲು, ನೀವಿಬ್ಬರೂ ಅಪ್ಪನ ಅಂತ್ಯ ಸಂಸ್ಕಾರದಲ್ಲಿ ಹೋಗುವ ಅವಶ್ಯಕತೆ ಕೂಡ ಇಲ್ಲ ಎಂದು ಭಾವಿಸಿಬಿಟ್ಟಿದ್ರಿ. ಆದರೆ ನಾನು ಕನಿಷ್ಠ ಪಕ್ಷ ಅವರ ಅಂತ್ಯ ಸಂಸ್ಕಾರವನ್ನು ವಿಡಿಯೋ ಕಾಲ್ನಲ್ಲಿ ನನ್ನ ಕಣ್ಣಾರೆಯಾದರೂ ನೋಡಿದ್ದೇನೆ. ಆ ದುಃಖವನ್ನು, ಆ ನೋವನ್ನು ನಾನು ಅನುಭವಿಸಿದ್ದೇನೆ. ಆದ್ದರಿಂದಲೇ ನನ್ನ ಹಕ್ಕು ನಿಮ್ಮಿಬ್ಬರಿಗಿಂತಲೂ ಸ್ವಲ್ಪ ಹೆಚ್ಚಾಗಿ ಇರಬೇಕು. ಸ್ವಲ್ಪ ಸಮಯದಲ್ಲೇ ಆ ಮೂವರು ಅಕ್ಕ ತಂಗಿಯರು ಆಸ್ತಿಗಾಗಿ ಗಲಾಟೆ ಮಾಡಿಕೊಳ್ಳಲು ಸಹ ಶುರು ಮಾಡಿದ್ರು. ಕೊನೆಗೆ ಆ ಮೂವರು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ರು, ನಮ್ಮ ತಂದೆ ಏನು ಬರೆದಿರುತ್ತಾರೋ ಅದರ ಪ್ರಕಾರ ನಾವು ಮಾಡಿಕೊಳ್ಳೋಣ. ಮಾರನೆಯ ದಿನ ಬೆಳಿಗ್ಗೆ ಆ ಮೂವರು ಸುರೇಂದ್ರ ಅವರನ್ನು ಭೇಟಿಯಾಗಲು ಅವರ ಕಚೇರಿಗೆ ಹೋಗ್ತಾರೆ. ಸುಮಾರು 70 ವರ್ಷದ ಸುರೇಂದ್ರ ಅವರು ದಪ್ಪ ಕನ್ನಡಕಗಳನ್ನು ಹಾಕಿಕೊಂಡು ತಮ್ಮ ಮೇಜಿನ ಹಿಂದೆ ಕುಳಿತುಕೊಂಡಿದ್ರು. ಆ ಮೂವರನ್ನು ನೋಡಿದ ತಕ್ಷಣ ಅವರಿಗೆ ವಿನೋದ್ ಅವರ ಅಂತಿಮ ಕ್ಷಣಗಳು, ಅವರ ಅಂತಿಮ ಯಾತ್ರೆ ನೆನಪಾಗ್ತಾ ಇತ್ತು. ಅವರು ಏನನ್ನು ಮಾತನಾಡದೆ ಕೇವಲ ಆ ಫೈಲ್ಗಳನ್ನು ನೋಡುತ್ತಾ ಕುಳಿತುಕೊಂಡಿದ್ರು. ಅಕ್ಕ ತಂಗಿಯರ ಮುಖದ ಮೇಲೆ ಎಷ್ಟೊಂದು ಉತ್ಸಾಹ ಮತ್ತು ದುರಾಸೆ ತುಂಬಿಕೊಂಡಿತ್ತು. ಸುರೇಂದ್ರ ಅವರು ಆ ಮೂವರನ್ನು ಕುಳಿತುಕೊಳ್ಳಲು ಸನ್ನೆ ಮಾಡಿ ಅವರು ಟೇಬಲ್ ಮೇಲೆ ಇದ್ದ ಒಂದು ದಪ್ಪವಾದ ಫೈಲನ್ನು ಓಪನ್ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ವಕೀಲರು ಯಾರಿಗೋ ಫೋನ್ ಮಾಡಿ ಅವರನ್ನು ತಮ್ಮ ಆಫೀಸಿಗೆ ಬರಲು ಹೇಳ್ತಾರೆ. ಸಿಂಧು ಎಷ್ಟೋ ಉತ್ಸಾಹದಿಂದ ಕೇಳ್ತಾಳೆ, ಅಂಕಲ್, ನೀವು ಯಾರನ್ನು ಬರಲು ಹೇಳ್ತಾ ಇದ್ದೀರಾ? ಸುರೇಂದ್ರ ಅವರು ತುಂಬ ಶಾಂತವಾಗಿ ಹೇಳಿದರು, ಬ್ಯಾಂಕಿನ ಅಧಿಕಾರಿಗಳನ್ನು. ಯಾವ ದುಡ್ಡಿನ ವಿಷಯ ಮಾತನಾಡಲು ನೀವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೀರೋ ಅದರಲ್ಲಿ ಅವರಿಗೂ ಕೂಡ ಸಂಬಂಧವಿದೆ. ಈ ಮಾತು ಕೇಳಿದ ತಕ್ಷಣ ಆ ಮೂವರ ಮುಖದಲ್ಲಿ ಎಷ್ಟೊಂದು ಹೊಳಪು ಬಂದು ಬಿಟ್ಟಿತ್ತು. ಅವರಿಗೆ ಅನ್ನಿಸುತ್ತಿತ್ತು, ಈಗ ಬ್ಯಾಂಕಿನ ಅಧಿಕಾರಿಗಳು ಸಹ ಬರ್ತಾ ಇದ್ದಾರೆ. ಅವರು ಎಲ್ಲ ಕಾಗದ ಪತ್ರಗಳನ್ನು ತೋರಿಸುತ್ತಾರೆ. ಬಹುಶಃ ಈ ಕ್ಷಣವೇ ನಮಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಕ್ಕಿಬಿಡುತ್ತೆ ಎಂದು. ಸ್ವಲ್ಪ ಸಮಯದಲ್ಲೇ ಬ್ಯಾಂಕಿನ ಅಧಿಕಾರಿಗಳು ಆಫೀಸ್ಗೆ ಬಂದು ತಲುಪಿದರು. ಸುರೇಂದ್ರ ಅವರು ವಿನೋದ್ ಅವರ ಫೈಲನ್ನು ಅವರ ಮುಂದೆ ಇಟ್ಟು ಮಕ್ಕಳ ಕಡೆ ನೋಡುತ್ತಾ ಹೇಳ್ತಾರೆ, ಬಹುಶಃ ನೀವು 3 ಜನರಿಗೆ ನಿಮ್ಮ ತಂದೆಯ ಜೀವನದ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ನಿಮಗೆ ಚೆನ್ನಾಗಿ ನೆನಪಿರಬಹುದು, ನಿಮ್ಮ ತಂದೆ ನಿಮ್ಮ ಮೂವರ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಕೊರತೆಯನ್ನು ಮಾಡಲಿಲ್ಲ. ನಿಮ್ಮನ್ನು ಒಳ್ಳೆಯ ಶಾಲೆಯಲ್ಲಿ ಸೇರಿಸಿ ಓದಿಸಿದ್ರು, ಒಳ್ಳೆಯ ಕಾಲೇಜಿಗೆ ಕಳುಹಿಸಿಕೊಟ್ರು, ಹಾಸ್ಟೆಲ್ ಖರ್ಚುಗಳನ್ನು ಸಹ ತಾವೇ ಭರಿಸಿದರು. ನಿಮ್ಮ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಅವರ ಕೈಯಲ್ಲಾದ ಎಲ್ಲ ಪ್ರಯತ್ನ ಪಟ್ಟರು. ಆದರೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಒಬ್ಬ ಸಾಮಾನ್ಯ ಸರ್ಕಾರಿ ಸಂಬಳ ತೆಗೆದುಕೊಳ್ಳುವಂತಹ ಪೊಲೀಸ್ ಅಧಿಕಾರಿ ಇಷ್ಟೊಂದು ದೊಡ್ಡ ಮೊತ್ತದ ಖರ್ಚನ್ನು ಹೇಗೆ ನಿಭಾಯಿಸಲು ಸಾಧ್ಯವಾಗ್ತಾ ಇತ್ತು ಅಂತ? ಈ ಮಾತು ಕೇಳುತ್ತಿದ್ದ ಹಾಗೆ ಆ ಮೂವರು ಅಕ್ಕ ತಂಗಿಯರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಇದ್ರು. ಸುರೇಂದ್ರ ಅವರು ಮುಂದೆ ಹೇಳ್ತಾ ಇದ್ರು, ನಿಮ್ಮ ತಂದೆಯ ಸಂಬಳ ಅಷ್ಟೊಂದು ಇರಲಿಲ್ಲ. ಅವರು ಒಟ್ಟಿಗೆ 3 ಮಕ್ಕಳ ವಿದ್ಯಾಭ್ಯಾಸವನ್ನು, ಅವರ ಹಾಸ್ಟೆಲ್ ಫೀಸುಗಳನ್ನು, ಅವರ ಉನ್ನತ ಕಾಲೇಜಿನ ಫೀಸುಗಳನ್ನು, ಉಳಿದ ಎಲ್ಲ ಖರ್ಚುಗಳನ್ನು ಸುಲಭವಾಗಿ ನಿಭಾಯಿಸಲು. ಆದರೆ ಅವರು ಮಾತ್ರ ಯಾವತ್ತೂ ನಿಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಲಿಲ್ಲ. ಅವರ ಬಳಿ ಇರುವಂತಹ ಉಳಿತಾಯ ಮುಗಿದು ಹೋದಾಗ ಅವರು ಬ್ಯಾಂಕಿನಿಂದ ಸಾಲವನ್ನು ಪಡೆದುಕೊಂಡರು. ಈ ಸಾಲವನ್ನು ಅವರು ತಮ್ಮ ಸುಖಕ್ಕಾಗಿ ತೆಗೆದುಕೊಳ್ಳಲಿಲ್ಲ, ನಿಮ್ಮ 3 ಜನರ ಭವಿಷ್ಯಕ್ಕಾಗಿ ತೆಗೆದುಕೊಂಡಿದ್ರು. ಈ ಮಾತು ಕೇಳುತ್ತಿದ್ದಂತೆ ಅಲ್ಲಿ ಈಗ ಪೂರ್ತಿ ಮೌನ ಆವರಿಸಿಬಿಟ್ಟಿತ್ತು.
ಆ ಹೆಣ್ಣು ಮಕ್ಕಳು ಏನೂ ಮಾತನಾಡದೆ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಸುರೇಂದ್ರ ಅವರು ಈಗ ಅವರನ್ನೇ ನೋಡುತ್ತಾ ತುಂಬ ಗಂಭೀರವಾಗಿ ಹೇಳ್ತಾರೆ, ವಿನೋದ್ ಅವರು ತಮ್ಮ ಪೂರ್ತಿ ಜೀವನವನ್ನು ನಿಮಗಾಗಿ ತ್ಯಾಗ ಮಾಡಿಬಿಟ್ರು. ಅವರು ಸಾಲ ಮಾಡಿದ್ದು ತಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ. ಅವರು ಅಂದುಕೊಳ್ತಾ ಇದ್ರು, ಒಂದು ದಿನ ನನ್ನ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತು ನನಗೆ ಆಸರೆಯಾಗುತ್ತಾರೆ ಎಂದು. ಆದರೆ ಈ ದಿನ ವಿನೋದ್ ಅವರು ಜೀವಂತವಾಗಿಲ್ಲ. ಸಾಲ ಅವರ ಹೆಸರಿನ ಮೇಲೆಯೇ ಇತ್ತು. ಆದರೆ ಈ ಸಾಲದಿಂದ ನೀವು ಚೆನ್ನಾಗಿ ಓದಿ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತುಕೊಂಡಿದ್ದೀರಾ. ಈ ಮಾತು ಕೇಳುತ್ತಿದ್ದ ಹಾಗೆ ಪ್ರಿಯಾಳ ಮುಖದ ಮೇಲಿದ್ದ ಸಂತೋಷ ನಿಧಾನವಾಗಿ ಮಾಯವಾಗಿ ಬಿಟ್ಟಿತ್ತು. ಸಿಂಧು ಕೈಗಳು ಈಗ ನಡುಗಳು ಶುರುವಾದವು. ರೇಖಾ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ಲು. ಸುರೇಂದ್ರ ಅವರು ಕಾಗದ ಪತ್ರಗಳನ್ನು ಹೊರತೆಗೆದು ಹೇಳ್ತಾರೆ, ನಿಮ್ಮ ತಂದೆ ತೆಗೆದುಕೊಂಡಂತಹ ಸಾಲ ಇಷ್ಟು ವರ್ಷಗಳಿಂದ ಹಾಗೆಯೇ ನಡೆದುಕೊಂಡು ಬರ್ತಾ ಇತ್ತು. ಬಡ್ಡಿ ಮತ್ತು ಮೊತ್ತ ಎಲ್ಲ ಸೇರಿಸಿ ಅದರ ಪೂರ್ತಿ ಮೊತ್ತ ಸುಮಾರು 10 ಕೋಟಿ ರೂಪಾಯಿ ಆಗಿದೆ. ಈ 10 ಕೋಟಿ ರೂಪಾಯಿಯ ನೋಟಿಸನ್ನು ನೋಡಿಯೇ ನೀವು 3 ಜನ ಇಲ್ಲಿಗೆ ಓಡಿ ಬಂದಿರುವುದು. ಆ ಮೂವರು ಅಕ್ಕ ತಂಗಿಯರ ಮುಖದ ಮೇಲೆ ಸ್ವಲ್ಪ ಸಮಯದ ಮೊದಲು ಇದ್ದಂತಹ ಸಂತೋಷ ಈಗ ಮಾಯವಾಗಿ ಬಿಟ್ಟಿತ್ತು. ಅವರ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಅವರಿಗೆ ಅನ್ನಿಸ್ತಾ ಇತ್ತು. ಪ್ರೀತಿ ಇದ್ದಕ್ಕಿದ್ದ ಹಾಗೆ ತನ್ನ ಚೇರಿನಿಂದ ಎದ್ದು ನಿಂತುಕೊಂಡು ಜೋರಾಗಿ ಹೇಳ್ತಾ ಇದ್ಲು, ಇಲ್ಲ, ಆ ರೀತಿ ಆಗಲು ಸಾಧ್ಯವೇ ಇಲ್ಲ. ನಾವು ಈ 10 ಕೋಟಿ ರೂಪಾಯಿ ತೆಗೆದುಕೊಂಡಿಲ್ಲ. ಆ ರೀತಿ ಇರಬೇಕಾದ್ರೆ ಈ ಸಾಲವನ್ನು ನಾವು ಯಾಕೆ ತೀರಿಸಬೇಕು? ನಮಗೂ ಇದಕ್ಕೂ ಏನು ಸಂಬಂಧ? ಆದರೆ ಸುರೇಂದ್ರ ಅವರು ಮಾತ್ರ ಎಷ್ಟೋ ಗಂಭೀರವಾಗಿ ಅವಳನ್ನೇ ನೋಡುತ್ತಾ ನಂತರ ಹೇಳಿದ್ರು, ಮಗಳೇ, ನೀನು ಸತ್ಯ ಹೇಳ್ತಾ ಇದೀಯಾ. ನೀನು ಈ ದುಡ್ಡನ್ನು ನಿನ್ನ ಕೈಗಳಲ್ಲಿ ತೆಗೆದುಕೊಳ್ಳಲಿಲ್ಲ, ನೀನು ಖರ್ಚು ಕೂಡ ಮಾಡಲಿಲ್ಲ. ಆದರೆ ಈ ಸಾಲವನ್ನು ನಿನ್ನ ತಂದೆ ನಿಮ್ಮ ಮೂವರ ಜೀವನವನ್ನು ರೂಪಿಸಲು ತೆಗೆದುಕೊಂಡಿದ್ರು. ಯಾವ ದುಡ್ಡಿನಿಂದ ನಿಮ್ಮ ವಿದ್ಯಾಭ್ಯಾಸ ಮುಗಿಯಿತೋ ಅದೇ ದುಡ್ಡು ಈ ದಿನ ನಿಮ್ಮ ಮುಂದೆ ಸಾಲವಾಗಿ ಬಂದು ನಿಂತುಕೊಂಡಿದೆ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ತಂದೆ ನಿಮಗಾಗಿ ಕೇವಲ ಸಾಲವನ್ನು ಮಾತ್ರವಲ್ಲ, ನಿಮಗಾಗಿ ಒಂದು ಕೊನೆಯ ಪತ್ರವನ್ನು ಸಹ ಬಿಟ್ಟು ಹೋಗಿದ್ದಾರೆ ಎಂದು ಹೇಳುತ್ತಾ ಸುರೇಂದ್ರ ಅವರು ತಮ್ಮ ಬಳಿಯಿದ್ದ ಒಂದು ಮುಚ್ಚಿದ ಲಕೋಟೆಯನ್ನು ಹೊರತೆಗೆಯುತ್ತಾರೆ. ಅದರ ಮೇಲೆ 3 ಹೆಣ್ಣು ಮಕ್ಕಳ ಹೆಸರುಗಳು ಬರೆದಿದ್ದವು. ಆ ರೂಮಿನಲ್ಲಿ ಇದ್ದಂತಹ ಎಲ್ಲರ ಕಣ್ಣುಗಳು ಈಗ ಆ ಲಕೋಟೆಯ ಮೇಲೆಯೇ ನಿಂತಿತ್ತು. ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ವಿನೋದ್ ಅವರು ತಮ್ಮ ಮಕ್ಕಳಿಗಾಗಿ ಆ ರೀತಿ ಏನು ಬರೆದಿದ್ದಾರೆ, ಆ ಪತ್ರದಲ್ಲಿ ಆ ರೀತಿ ಏನು ಇದೆ ಎಂದು. ಸುರೇಂದ್ರ ಅವರು ಮುಚ್ಚಿದ ಲಕೋಟೆಯನ್ನು ಅವರ ಮಕ್ಕಳ ಮುಂದೆ ಇಡ್ತಾರೆ. ಪ್ರೀತಿ ನಡುಗುತ್ತಿರುವ ಕೈಗಳಿಂದಲೇ ಅದನ್ನು ಹೊರತೆಗೆದಳು. ಅವಳು ಆ ಪತ್ರವನ್ನು ಓದುತ್ತಿದ್ದ ಹಾಗೆ ಅವಳ ಮುಖದ ಭಾವನೆಗಳು ಬದಲಾಗ್ತಾ ಇದ್ವು. ಸಿಂಧು ಮತ್ತು ರೇಖಾ ದೃಷ್ಟಿ ಕೂಡ ಈಗ ಆ ಪತ್ರದ ಮೇಲೆಯೇ ಇತ್ತು. ಪತ್ರದಲ್ಲಿ ವಿನೋದ್ ಅವರು ಬರೆದಿದ್ರು, ನನ್ನ ಮಕ್ಕಳೇ, ನಾನು ನನ್ನ ಇಡೀ ಜೀವನವನ್ನು ನಿಮ್ಮನ್ನು ಸಮರ್ಥರನ್ನಾಗಿ ಮಾಡಲು ಕಳೆದು ಬಿಟ್ಟೆ. ನಾನು ಯಾವತ್ತೂ ಯೋಚಿಸಲಿಲ್ಲ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಎಷ್ಟು ಖರ್ಚಾಗ್ತಾ ಇದೆ ಎಂದು. ನಾನು ಕೇವಲ ಇಷ್ಟು ಮಾತ್ರ ಅಂದುಕೊಂಡೆ, ನನ್ನ ಹೆಣ್ಣು ಮಕ್ಕಳಿಗೆ ಈ ವಿಶ್ವದ ಅತ್ಯಂತ ಅಮೂಲ್ಯವಾದ ಶಿಕ್ಷಣ ಕೊಡಿಸಬೇಕು. ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಬೇಕು. ಜೀವನದಲ್ಲಿ ಯಾರ ಮುಂದೆಯೂ ಕೈ ಚಾಚುವ ಅವಶ್ಯಕತೆ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ನಾನು ಅಂದುಕೊಂಡಿದ್ದೆ. ನಿಮ್ಮ ಶಿಕ್ಷಣದ ಸಂಪೂರ್ಣ ಸಾಲ ತೀರಿಸಲು ನಾನು ನನ್ನ ಪಿತ್ರಾರ್ಜಿತ ಮನೆ ಮತ್ತು ನಗರದಲ್ಲಿರುವ ನನ್ನ 2 ಫ್ಲಾಟ್ಗಳನ್ನು ಮಾರಾಟ ಮಾಡಿಬಿಡಬೇಕು ಅಂತ ಯೋಚಿಸ್ತಾ ಇದ್ದೆ. ಆದರೆ ನನ್ನ ಗೆಳೆಯ ಸುರೇಂದ್ರ ನನಗೆ ಅರ್ಥ ಮಾಡಿಸಿದ್ರು, ಈಗಲೇ ನಿನ್ನ ಆಸ್ತಿಯನ್ನು ಮಾರಾಟ ಮಾಡುವುದಕ್ಕಿಂತ ಉತ್ತಮವಾದ ವಿಷಯ ಅಂದರೆ ನೀನು ಬ್ಯಾಂಕಿನಲ್ಲಿ ಲೋನನ್ನು ತೆಗೆದುಕೋ, ನಿನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡು. ಅವರು ಹೇಳ್ತಾ ಇದ್ರು, ನಿನ್ನ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡಾಗ ಆಗ ಈ ಸಾಲವನ್ನು ತೀರಿಸು. ನಾನು ಅವರ ಮಾತುಗಳನ್ನು ಒಪ್ಪಿಕೊಂಡೆ. ಆದರೆ ನಾನು ಯಾವತ್ತೂ ಯೋಚಿಸಲಿಲ್ಲ, ಯಾವ ಸಾಲವನ್ನು ನಾನು ನನ್ನ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತೆಗೆದುಕೊಂಡಿದ್ದೇನೋ ಒಂದಲ್ಲ ಒಂದು ದಿನ ಆ ಸಾಲವನ್ನು ಅದೇ ಮಕ್ಕಳು ತೀರಿಸಬೇಕಾಗಿ ಬರುತ್ತೆ ಎಂದು. ನಿಜ ಹೇಳಬೇಕಂದ್ರೆ ನನ್ನ ಯೋಜನೆ ಬೇರೆಯೇ ಆಗಿತ್ತು. ನಾನು ಅಂದುಕೊಳ್ತಾ ಇದ್ದೆ, ನಿಮ್ಮ ವಿದ್ಯಾಭ್ಯಾಸಗಳು ಪೂರ್ತಿಯಾಗಿ ನೀವು ನಿಮ್ಮ ಜೀವನದಲ್ಲಿ ಸಫಲವಾದರೆ ನಾನು ನನ್ನ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಿ ಬ್ಯಾಂಕಿನ ಎಲ್ಲ ಸಾಲವನ್ನು ತೀರಿಸಿಬಿಡಬೇಕು ಎಂದು. ನಂತರ ನನ್ನ ವಯಸ್ಸಾದ ಜೀವನವನ್ನು ನಿಮ್ಮ 3 ಮಕ್ಕಳ ಜೊತೆ ಕಳೆಯಬೇಕು ಅಂದುಕೊಂಡಿದ್ದೆ. ಕೆಲವು ತಿಂಗಳು ಪ್ರೀತಿ ಜೊತೆ, ಕೆಲವು ತಿಂಗಳು ಸಿಂಧು ಜೊತೆ, ಕೆಲವು ತಿಂಗಳು ರೇಖಾಳ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದೆ.
ನಿಮ್ಮ ಮಕ್ಕಳ ಜೊತೆ ಆಟವಾಡಬೇಕು ಅಂದುಕೊಳ್ತಾ ಇದ್ದೆ. ಅವರ ಶಾಲೆಯ ವಿಷಯಗಳನ್ನು ಕೇಳಬೇಕು ಅಂತ ಆಸೆ ಪಟ್ಟಿದ್ದೆ. ನಿಮ್ಮ ಮನೆಯ ಸುಖ ದುಃಖಗಳಲ್ಲಿ ನಾನು ಜೊತೆ ನಿಂತುಕೊಳ್ಳಬೇಕು ಅಂದುಕೊಂಡಿದ್ದೆ. ನನ್ನ ಜೀವನದ ಕೊನೆಯ ಘಟ್ಟವನ್ನು, ಕೊನೆಯ ದಿನಗಳನ್ನು ನನ್ನ ಪರಿವಾರದ ಮಧ್ಯೆ ಸಂತೋಷವಾಗಿ ಕಳೆದು ಬಿಡಬೇಕು ಎಂದು ಎಷ್ಟೋ ಆಸೆ ಇಟ್ಟುಕೊಂಡಿದ್ದೆ. ಯಾವ ರೀತಿ ನಿಮ್ಮ ಬಾಲ್ಯದಲ್ಲಿ ನಾನು ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆಸಿದ್ನೋ ಅದೇ ರೀತಿ ವಯಸ್ಸಾದ ಕಾಲದಲ್ಲಿ ನೀವು ಮೂವರು ನನ್ನ ಕೈಯನ್ನು ಹಿಡಿದುಕೊಳ್ತೀರಾ ಅಂತ ನಾನು ಆಸೆ ಪಡ್ತಾ ಇದ್ದೆ. ಆದರೆ ನನ್ನ ಮಕ್ಕಳೇ, ಬಹುಶಃ ಈ ನನ್ನ ನಿರೀಕ್ಷೆಯೇ ನನ್ನ ತುಂಬ ದೊಡ್ಡ ತಪ್ಪಾಯಿತು ಅನಿಸುತ್ತೆ. ನೀವು ಮೂವರು ನನ್ನನ್ನು ಯಾವ ರೀತಿ ನಿಮ್ಮ ಜೀವನದಿಂದ ದೂರ ಮಾಡಿಬಿಟ್ರಿ ಅಂದರೆ, ಹಾಲಿನಲ್ಲಿ ಬಿದ್ದಂತಹ ಸೊಳ್ಳೆಯನ್ನು ತೆಗೆದು ಹಾಕಿದ ಹಾಗೆ. ನಾನು ನಿಮ್ಮ ಮೇಲೆ ಭಾರವಾಗಿ ಇರುವಂತೆ ನೀವು ನನ್ನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಿಟ್ರಿ. ನಂತರ ನೀವು ಒಂದೇ ಒಂದು ಬಾರಿ ಕೂಡ ಹಿಂದೆ ತಿರುಗಿ ನನ್ನನ್ನು ನೋಡುವ ಪ್ರಯತ್ನ ಕೂಡ ಮಾಡಲಿಲ್ಲ. ನಿಮ್ಮ ತಂದೆ ಯಾವ ಪರಿಸ್ಥಿತಿಯಲ್ಲಿ ಅಲ್ಲಿ ಇದ್ದಾರೆ ಎಂದು. ನಾನು ಅಲ್ಲಿಗೆ ಹೋದ ನಂತರವೂ ಯಾವತ್ತೂ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ಯಾವತ್ತೂ ನಿಮ್ಮ ಮೇಲೆ ದ್ವೇಷ ತೋರಿಸಲಿಲ್ಲ. ಯಾವತ್ತೂ ನಿಮಗೆ ಕೆಟ್ಟದನ್ನು ಊಹಿಸಲೂ ಇಲ್ಲ. ನಾನು ಪ್ರತಿದಿನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ, ನನ್ನ ಹೆಣ್ಣು ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು, ಅವರ ಜೀವನದಲ್ಲಿ ಅವರು ಯಾವಾಗಲೂ ಸಫಲತೆಯನ್ನು ಅನುಭವಿಸಬೇಕು ಎಂದು. ಆದರೆ ಒಬ್ಬ ತಂದೆಯ ಹೃದಯ ಎಷ್ಟು ದಿನ ತನ್ನ ಮಕ್ಕಳಿಗಾಗಿ ದುಃಖ ಪಡ್ತಾ ಇತ್ತು ಗೊತ್ತಾ? ನಾನು ಅಂದುಕೊಳ್ತಾ ಇದ್ದೆ, ನೀವು 3 ಜನ ನನ್ನ ಬಳಿ ಬರಬೇಕು, ನನ್ನ ಜೊತೆ ಸ್ವಲ್ಪ ಸಮಯ ಕುಳಿತು ಮಾತನಾಡಬೇಕು, ನಿಮ್ಮ ಮಕ್ಕಳನ್ನು ನನ್ನ ಮಡಿಲಿಗೆ ಕೊಡಬೇಕು. ನಿಮ್ಮ ಮುದ್ದು ಮಕ್ಕಳ ಬಾಯಿಂದ ತಾತ ಎನ್ನುವ ಪದವನ್ನು ಕೇಳಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂದುಕೊಳ್ತಾ ಇದ್ದೆ. ಆದರೆ ಇದೆಲ್ಲವೂ ನನ್ನ ಹಣೆ ಬರಹದಲ್ಲಿ ಇರಲಿಲ್ಲ ಅನಿಸುತ್ತೆ. ಆದ್ದರಿಂದಲೇ ನಾನು ನನ್ನ ಹಳೆಯ ಮನೆ ಮತ್ತು ನನ್ನ 2 ಫ್ಲ್ಯಾಟ್ಗಳನ್ನು ಈ ಸಾಲ ತೀರಿಸಲು ಅಂತ ಉಳಿಸಿಕೊಂಡಿದ್ನೋ ಅದನ್ನು ನಾನು ವೃದ್ಧಾಶ್ರಮದ ಹೆಸರಿಗೆ ಬರೆದು ಬಿಟ್ಟಿದ್ದೀನಿ. ಈಗ ನಿಮ್ಮ ಮೂವರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಮನೆ, ಭೂಮಿ ಅಥವಾ ದುಡ್ಡು ಕೊಡಲು ನನ್ನ ಬಳಿ ಏನೂ ಇಲ್ಲ. ನಾನು ನಿಮಗಾಗಿ ಕೇವಲ ಸಾಲವನ್ನು ಮಾತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಕೂಡ ನಿಮ್ಮನ್ನು ಸಮರ್ಥರನ್ನಾಗಿ ಮಾಡಲು ತೆಗೆದುಕೊಂಡಂತಹ ಸಾಲ. ಈ ಸಾಲವನ್ನು ಈಗ ನೀವು 3 ಜನನೇ ತೀರಿಸಬೇಕು. ಬಹುಶಃ ಇದೇ ನನ್ನ ಕೊನೆಯ ಆಸೆ. ಮಕ್ಕಳನ್ನು ಬೆಳೆಸಲು ತಂದೆ ತಾಯಿ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾರೆ. ನಾನು ನನ್ನ ಜೀವನವನ್ನು ತ್ಯಾಗ ಮಾಡಿ ನಿಮಗೆ ಹೊಸ ಸುಂದರವಾದ ಜೀವನವನ್ನು ಕೊಟ್ಟೆ. ಈಗ ನಿಮ್ಮ ಜವಾಬ್ದಾರಿಯ ಹೊರೆಯನ್ನು ನೀವೇ ಅನುಭವಿಸಿ. ಬಹುಶಃ ಆಗ ನಿಮಗೆ ನನ್ನ ನೋವು, ಕಷ್ಟ ಅರ್ಥವಾಗಬಹುದೇನೋ. ಬಹುಶಃ ಮಕ್ಕಳು ತಮ್ಮ ಹೆತ್ತವರನ್ನು ತ್ಯಜಿಸಿದಾಗ ಅವರ ಹೃದಯದಲ್ಲಿ ಎಂತಹ ನೋವು ಉಂಟಾಗುತ್ತದೆ ಎಂದು ಆಗ ನಿಮಗೆ ಅರ್ಥವಾಗಬಹುದೇನೋ. ಪತ್ರದ ಕೊನೆಯ ಸಾಲುಗಳನ್ನು ಓದಬೇಕಾದ್ರೆ ಪ್ರೀತಿಯ ಕಣ್ಣುಗಳಲ್ಲಿ ನೀರು ತುಂಬಿ ಹರಿತಾ ಇತ್ತು. ಸಿಂಧು ಮುಖವನ್ನು ಮುಚ್ಚಿಕೊಂಡು ಅಲ್ಲೇ ಕುಳಿತು ಜೋರಾಗಿ ಅಳಲು ಶುರು ಮಾಡಿದ್ಲು. ರೇಖಾ ಶಾಕ್ನಿಂದ ಆ ಪತ್ರವನ್ನು ಹಾಗೆ ನೋಡ್ತಾ ಇದ್ಲು. ಅವಳಿಗೆ ನಂಬಿಕೆ, ವಿಶ್ವಾಸನೇ ಬರ್ತಾ ಇರಲಿಲ್ಲ. ಯಾವ ತಂದೆ ಜೀವನವೆಲ್ಲ ನಮಗೆ ಕೇವಲ ಕೊಡ್ತಾ ಇದ್ರೋ ಆ ತಂದೆ ಹೋಗಬೇಕಾದ್ರೆ ನಮಗಾಗಿ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದು. ಆದರೆ ಅವರ ದುಃಖಕ್ಕಿಂತಲೂ ಅವರ ಕಣ್ಣೀರಿಗಿಂತಲೂ ಈಗ ಅವರ ಮುಂದೆ ಒಂದು ದೊಡ್ಡ ಚಿಂತೆ ನಿಂತುಕೊಂಡಿತ್ತು. ಅದು ಏನಂದರೆ ಅವರ ಎದುರುಗಡೆ ಇರುವ 10 ಕೋಟಿ ರೂಪಾಯಿಯ ಸಾಲ. ಆ ಮೂವರು ಅಕ್ಕ ತಂಗಿಯರು ಸುರೇಂದ್ರ ಅವರ ಜೊತೆ ಈಗ ವಾದಿಸುತ್ತಿದ್ದರು. ಅವರು ಹೇಳ್ತಾ ಇದ್ರು, ಇದು ನಮ್ಮ ಸಾಲವಲ್ಲ, ಈ ಸಾಲವನ್ನು ನಮ್ಮ ತಂದೆ ತೆಗೆದುಕೊಂಡಿರುವುದು. ಆದ್ದರಿಂದ ಈ ಸಾಲವನ್ನು ನಾವು ಯಾಕೆ ತಾನೇ ತೀರಿಸಬೇಕು? ಇದಕ್ಕೂ ನಮಗೂ ಏನು ಸಂಬಂಧ? ಆದರೆ ಸುರೇಂದ್ರ ಅವರು ಮಾತ್ರ ತುಂಬ ಶಾಂತವಾಗಿ ಕಾನೂನನ್ನು ಅವರಿಗೆ ಅರ್ಥ ಮಾಡಿಸುತ್ತಾರೆ. ಅವರು ಹೇಳ್ತಾರೆ, ಈ ಸಾಲವನ್ನು ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ಭವಿಷ್ಯತ್ತಿಗಾಗಿ ಮಾಡಲಾಗಿದೆ. ವಿನೋದ್ ಅವರು ತಮ್ಮ ಆಸ್ತಿಯನ್ನು ಕೂಡ ಸಾಲಕ್ಕಾಗಿಯೇ ಒತ್ತೆ ಇಟ್ಟಿದ್ದರು. ಕೊನೆಗೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಸಾಲದ ಜವಾಬ್ದಾರಿಯನ್ನು 3 ಹೆಣ್ಣು ಮಕ್ಕಳಲ್ಲಿ ಸಮಾನವಾಗಿ ಹಂಚಬೇಕು ಎಂದು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಈಗ ಅವರ ಪ್ರತಿ ತಿಂಗಳ ಸಂಪಾದನೆಯಲ್ಲಿ ಒಂದು ದೊಡ್ಡ ಮೊತ್ತವು ಬ್ಯಾಂಕಿನ ಕಂತನ್ನು ಪಾವತಿಸಲು ಹೊರಟು ಹೋಗ್ತಾ ಇತ್ತು. ಕೆಲವೇ ತಿಂಗಳಲ್ಲಿ ಅವರ ಆರ್ಥಿಕ ಸ್ಥಿತಿ ಮೊದಲಿನಂತೆ ಇರಲಿಲ್ಲ. ದುಬಾರಿ ಖರ್ಚುಗಳಿಗೆ ಈಗ ಕಡಿವಾಣ ಹಾಕಬೇಕಾಯಿತು. ಅವರ ಎಷ್ಟೋ ಆಸೆಗಳನ್ನು ಸಹ ಅವರು ಬಿಡಬೇಕಾಯಿತು. ಸಂಬಳ ಬಂದ ತಕ್ಷಣ ಮೊಟ್ಟ ಮೊದಲು ಬ್ಯಾಂಕಿಗೆ ದೊಡ್ಡ ಮೊತ್ತದ ದುಡ್ಡು ಹೊರಟು ಹೋಗ್ತಾ ಇತ್ತು. ಆ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿ ಅವರಿಗೆ ಅರ್ಥವಾಗಿತ್ತು, ಯಾವ ರೀತಿ ತಮ್ಮ ತಂದೆ ಜೀವನದ ಪ್ರತಿಯೊಂದು ಸುಖವನ್ನು ನಮಗಾಗಿ ತ್ಯಾಗ ಮಾಡಿದ್ರು ಎಂದು.
ಸೀಮಿತ ಆದಾಯವಿದ್ದರೂ ಸಹ ಆ ತಂದೆ ತಮ್ಮ ಹೆಣ್ಣು ಮಕ್ಕಳ ಶಾಲೆಯ ಫೀಸನ್ನು ಕಟ್ಟುವುದರಲ್ಲಿ ಯಾವತ್ತೂ ತೊಂದರೆ ಎದುರಿಸಲು ಬಿಡ್ತಾ ಇರಲಿಲ್ಲ. ಉತ್ತಮ ಶಾಲೆ, ಉತ್ತಮ ಕಾಲೇಜು, ಉತ್ತಮ ಹಾಸ್ಟೆಲ್, ಪುಸ್ತಕಗಳು, ಬಟ್ಟೆಗಳು, ಅವರ ಎಲ್ಲ ಅಗತ್ಯವನ್ನು ಪೂರೈಸುತ್ತಿದ್ದರು. ಅವರು ಸ್ವತಃ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಿದ್ದರು. ತಮ್ಮ ಎಲ್ಲ ಆಸೆಗಳನ್ನು ನಿಗ್ರಹಿಸಿಕೊಂಡಿದ್ದರು. ಎಷ್ಟೊಂದು ರಾತ್ರಿಗಳು ಚಿಂತೆಯಲ್ಲಿ ಕಳೀತಾ ಇದ್ರು ಎಂದು ಆ ಮೂವರಿಗೆ ಈಗ ಅರ್ಥವಾಗಲು ಶುರುವಾಗಿತ್ತು. ತಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ನಮಗಾಗಿ ವಸ್ತುಗಳನ್ನು ಖರೀದಿಸಲು ತಮ್ಮ ಸ್ವಂತ ಅಗತ್ಯತೆಗಳನ್ನು ತ್ಯಾಗ ಮಾಡ್ತಾ ಇದ್ರು. ನಾವು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ರಾತ್ರಿ ಇಡೀ ಅವರು ನಮ್ಮ ಹಾಸಿಗೆಯ ಪಕ್ಕದಲ್ಲಿಯೇ ಕುಳಿತು ಇರ್ತಾ ಇದ್ರು. ಅವರ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಬಿದ್ದಾಗ ತಂದೆ ಯಾವುದಕ್ಕೂ ಬೇಸರ ಮಾಡಿಕೊಳ್ಳದೆ, ದೂರು ಹೇಳದೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅಂತಹ ತಂದೆ ಈಗ ಅವರುಗಳ ಜೊತೆಯಲ್ಲಿ ಇರಲಿಲ್ಲ. ಈಗ ಅವರಿಗೆ ತುಂಬ ಪಶ್ಚಾತ್ತಾಪವಾಗ್ತಾ ಇತ್ತು. ನಾವು ನಮ್ಮ ತಂದೆಯ ಜೊತೆ ಎಂತಹ ಕೆಲಸ ಮಾಡಿಬಿಟ್ಟಿದ್ದೇವೆ ಅಂತ. ಆದರೆ ಈಗ ಅವರ ಪಶ್ಚಾತ್ತಾಪವನ್ನು ಕೇಳುವವರು ಮಾತ್ರ ಅಲ್ಲಿ ಯಾರೂ ಇರಲಿಲ್ಲ. ಈಗ ಅವರು ಅಂದುಕೊಂಡರು ತಮ್ಮ ತಂದೆಯ ಜೊತೆ ಕ್ಷಮಾಪಣೆ ಕೇಳಲು ಸಾಧ್ಯವಿರಲಿಲ್ಲ. ತಂದೆಯ ಕಾಲ ಬಳಿ ಕುಳಿತು, ಅಪ್ಪ, ನಮ್ಮನ್ನು ಕ್ಷಮಿಸಿಬಿಡಿ, ನಾವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಲು ಕೂಡ ಅವರಿಗೆ ಈಗ ಅವಕಾಶ ಇರಲಿಲ್ಲ. ಈಗ ಅವರ ಬಳಿ ಇದ್ದದ್ದು ಕೇವಲ ಆ ಪತ್ರ, ತಂದೆಯ ಕೆಲವು ಹಳೆಯ ಭಾವಚಿತ್ರಗಳು ಮತ್ತು ಅವರ ಹೆಸರಿನ ಮೇಲೆ ಬಿಟ್ಟು ಹೋದಂತಹ 10 ಕೋಟಿ ರೂಪಾಯಿಯ ಸಾಲ. ಈಗ ಮೂವರು ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ನಿಧಾನವಾಗಿ ಸ್ವಲ್ಪವಾಗಿ ಸಾಲ ತೀರಿಸುತ್ತಿರುವ ಹಾಗೆ ನಮ್ಮ ತಂದೆಯ ಪರ ನಾವು ಮಾಡಿದಂತಹ ಅಪರಾಧದ ಭಾರವನ್ನು ಸಹ ಇಳಿಸಿಕೊಂಡರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು ಅಲ್ವಾ ಎಂದು ಭಾವಿಸುತ್ತಿದ್ದರು. ಅವರ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅವರಿಗೆ ಪ್ರತಿ ಬಾರಿಯೂ ಅನ್ನಿಸುತ್ತಿತ್ತು, ಹಣದ ಸಾಲವನ್ನು ಯಾವತ್ತಾದರೂ ತೀರಿಸಬಹುದು, ಆದರೆ ತಮ್ಮ ಇಡೀ ಜೀವನವನ್ನು ನಮಗಾಗಿ ತ್ಯಾಗ ಮಾಡಿದ ನಮ್ಮ ತಂದೆಯೊಂದಿಗೆ ಕೊನೆಯ ಸಮಯದಲ್ಲಿ ಇರದೆ ನಾವು ಕೊಟ್ಟ ನೋವಿನ ಸಾಲವನ್ನು ಎಂದಿಗೂ ತೀರಿಸಲು ಸಾಧ್ಯವಾಗುವುದಿಲ್ವಲ್ಲ ಅಂತ. ಸ್ನೇಹಿತರೆ, ವಿನೋದ್ ಅವರು ತಮ್ಮ ಮಕ್ಕಳ ಜೊತೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರಾ ಇಲ್ವಾ, ಅಥವಾ ಅವರು ಮಾಡಿದ್ದು ಸರಿನಾ ತಪ್ಪಾ? ನಿಮಗೆ ಏನನ್ನಿಸುತ್ತಿದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.